ಕೋಲಾರ ತುಂಬಾ ಚಿನ್ನದ ನಾಡು, ಚಿನ್ನದ ರೀತಿಯಲ್ಲಿ ಜನಗಳು ತುಂಬಾ ಚೆನ್ನಾಗಿ ಮಾಡಲಾಗಿದೆ ಅಂತ ಜನ ಎಲ್ಲ ತುಂಬ ಖುಷಿಯಾಗಿದ್ದಾರೆ. ಅಭಿನಂದನೆಗಳು ಮೇಡಮ್, ನಿಮಗೆ ಚೆನ್ನಾಗಿ ಮಾಡಿಸಿದ್ದೀಲ್ಲ. ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಅಷ್ಟೇ ಅಷ್ಟೇ ನಮ್ಗೆ ಲೆಕ್ಕ. ಬಂದಿದ್ರಲ್ಲ ಸೂಪರ್. ಗಂಡ ಹುಡುಗಿ ಬಿಟ್ರೆ ಅಲ್ಲ, ಯಾರನ್ನ ಇದ್ರೆ ನಾಳೆನೇ ಮಾಡಿಸ್ಬಿಡೋದು ಬಿಡಿ. ಹಾಗೆ ಮದುವೆ ಊಟ ಬೇಗ ಊಟ ಆಗಿದೆ. ಆರ್ಯಪ್ಪರ ನೇತೃತ್ವ ತುಂಬಾ ಚೆನ್ನಾಗಿ ಆಮೇಲೆ ಎಲೆನ ತಿನ್ಬಿಟ್ಟ ಇದೆ. ಊಟ ಚೆನ್ನಾಗಿದೆ. ಬಂತ ಊಟ ಎಲ್ಲಾನು ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ ಸರ್. ಎಲ್ಲ ಇಲ್ಲಿ ತನಕ ನಡೆದಕ್ಕಿಂತ ಕೋಲಾರದ ನಡೀತಿರೋದು ಬೆಸ್ಟ್. ಫಸ್ಟ್ ಪ್ಲೇಸ್ ಬಂದೆ. ಹೌದಾ? ಫಸ್ಟ್ ಪ್ರೈಸ್ 800 ಸೂಪರ್. ನೀನು ಮಾತಾಡ್ಸಿದ್ದೆ ನಾನು ಅವಾಗಲ್ವಾ? ಅಲ್ಲಿ ಮಾತಾಡ್ಸ್ತೇನೆ ನಿಮ್ಗೆ. ಹೌದು, ನಾ ಇಂಟರ್ನ್ಯಾಷನಲ್ ಕೋಆರ್ಡಿನೇಟರ್ ಮ್ಯಾರಥಾನ್ ಇವೆಂಟ್ಸ್ ಮ್ಯಾಮ್ದು. ಓಕೆ ಸರ್. ಆರ್ಮಿಲಿ 30 ವರ್ಷ ಸರ್ವಿಸ್ ಮಾಡಿ ಆರ್ಮಿಲೂ 30 ವರ್ಷ ಸರ್. ಸಲ್ಯೂಟ್ ಸರ್. ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತು ಸ್ಫೂರ್ತಿ. ಶ್ರೀಯುತರಿಗೆ ಮೈಸೂರಿನ ಬಸವರಾಜ್ ಸರ್ ಅವರು ಅವರ ತಂಡದ ಪರವಾಗಿ ಗೌರವಿಸಿ ಸನ್ಮಾನಿಸಲಾಗ್ತದೆ. ಸಂಘಟನೆ ರೆಡಿ ಆಗಿರಬೇಕು. ಫ್ಲಾಗ್ ಬೇರರ್ಸ್ ನಿಮ್ಮ ಫ್ಲಾಗ್ ಅನ್ನ ಮುಂದೆ ಬಾಗಿಸ್ಕೊಳ್ಳಿ. ಫ್ಲಾಗ್ ಬೇರರ್ಸ್ ನಿಮ್ಮ ಫ್ಲಾಗ್ ಅನ್ನ ನೇರವಾಗಿ ಇಟ್ಕೊಂಡು ಮುಂದೆ ಬಾಗಿಸಿ ಡೌನ್ ಮಾಡಿ. ಫ್ಲಾಗ್ ಡೌನ್. ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನಾವು ಈಗ ಕೋಲಾರದಲ್ಲಿ ಇರುವಂಥ ಸರ್ ಎಂ ವಿಶ್ವೇಶ್ವರಯ್ಯ ಸ್ಟೇಡಿಯಂಗೆ ಬಂದಿದ್ದೀವಿ. ಇಲ್ಲಿ ಮಾಸ್ಟರ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ, ಕೋಲಾರ ಜಿಲ್ಲಾ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅವರ ಕೋಲಾರ ನಗರದಲ್ಲಿ 44ನೇ ರಾಜ್ಯ ಮಟ್ಟದ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಕರ್ನಾಟಕ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025 ನಡೆಯುತ್ತಿದೆ. ಬನ್ನಿ ಕ್ರೀಡಾಂಗಣದ ಒಳಗೋಗಿ ಏನು ನಡೆಯುತ್ತಿದೆ ಕ್ರೀಡಾಂಗಣದಲ್ಲಿ ಅಂತ ನೋಡಿ ಕಣ್ತುಂಬ್ಕೊಂಬರೋಣ. ನಾನು ಮೊದಲನೇ ಬಾರಿಗೆ ಒಂದು ಅಸೋಸಿಯೇಷನ್ ವತಿಯಿಂದ ನಡೆಯುತ್ತಿರುವಂಥ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ನೋಡೋಕೆ ಬಂದಿದ್ದೀನಿ. ಮಾಡ್ಕೊಂಬತ್ತಲ್ಲ ಭಾಷೆಯನ್ನ ತಿಳಿಸ್ತಾ ಇದ್ದಾರೆ. ನಮ್ಮ ಇಡೀ ರಾಜ್ಯದಿಂದ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಅವರ ಪತ್ನಿ ಅಂತೇಳಿ ಆಶಿಸಿ ಶುಭವನ್ನ ಹೇಳ್ತಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ತಂಡಗಳನ್ನು ಈಗ ಮತ್ತೊಮ್ಮೆ ಸ್ಫೂರ್ತಿ ಎಲ್ಲ ತಂಡಗಳನ್ನು ಪರಿಚಯ ಮಾಡಿಕೊಂಡು ಗಣ್ಯರು ವೇದಿಕೆ ಕಡೆಗೆ 94 ವರ್ಷ ಅಂತಂದ್ರೆ ನಾವೆಲ್ಲ ಯೋಚನೆ ಮಾಡಬೇಕು. 94 ವರ್ಷದ ಹಿರಿಯ ಜೀವ ಹುಲಿಮರಿ ಮನಸ್ಸು. ಎಲ್ಲರ ಒಂದು ಜೋರಾದ ಚಪ್ಪಾಳಿಯೊಂದಿಗೆ ಅವ್ರನ್ನ ರೆಡ್ಡಿ ಸರ್ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸೋಣ. ಶ್ರೀಯುತ ರವಿಚಂದ್ರ ಸರ್ ಅವರನ್ನ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸಲಾಗ್ತಿದೆ. ಹಾಗೆ ರಾಜ್ಯ ಅಥ್ಲೆಟಿಕ್ಸ್ ನ ಅಸೋಸಿಯೇಷನ್ ನ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಶ್ರೀಯುತ ಡೇವಿಡ್ ಪ್ರೇಮ್ನಾಥ್ ಸರ್ ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸಲಾಗ್ತಿದೆ. ವಿಶೇಷವಾಗಿ ಸಮಾಜ ಸೇವಕರು ಹಾಗೂ LG ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಶ್ರೀಯುತ ಲಕ್ಷ್ಮಣ್ ಗೌಡ ಸರ್ ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತವನ್ನ ಬಯಸಲಾಗ್ತಿದೆ. ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಮತ್ತು ಜಿಲ್ಲಾ ಅಸೋಸಿಯೇಷನ್ ನ ಕಾರ್ಯದರ್ಶಿಗಳು ವಿ ಮಾರಪ್ಪ ಸರ್ ಅವರನ್ನು ಸಹ ಸ್ವಾಗತಿಸಲಾಗ್ತಿದೆ. ಹಾಗೆ ಕಾರ್ಯಕ್ರಮಕ್ಕೆ ಶ್ರೀಯುತ SC ಷಣ್ಮುಗಂ ಅವರು ಕಾರ್ಯದರ್ಶಿಗಳು, ಅಧ್ಯಕ್ಷರು ರಾಜ್ಯ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಕರ್ನಾಟಕ ಶ್ರೀಯುತರನ್ನು ಸಹ ವಿಶೇಷವಾಗಿ ಸ್ವಾಗತಿಸಲಾಗ್ತಿದೆ. ಹಾಗೆ ಜಂಟಿ ಕಾರ್ಯದರ್ಶಿಗಳು ಕೋಲಾರ ಜಿಲ್ಲಾ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ BML ಆಂಜನೇಯ ರೆಡ್ಡಿ ಶ್ರೀಯುತರನ್ನು ಸಹ ವೇದಿಕೆಗೆ ಸ್ವಾಗತಿಸಲಾಗ್ತಿದೆ. ಹಾಗೆ KT ಸುರೇಶ್ ಬಾಬುರವರು ಅಸೋಸಿಯೇಷನ್ ನ ಖಜಾನ್ಸಿಗಳು, ಹಾಗೆ ಉಪಾಧ್ಯಕ್ಷರು ಡಾಕ್ಟರ್ G ಮುನಿಕೃಷ್ಣ ಸರ್ ಅವರು, ಡಾಕ್ಟರ್ N ಗೋಪಾಲಕೃಷ್ಣ ಸರ್ ಅವರನ್ನ, ಹಾಗೆ
ಕಲ್ಲಂಡೂರು ಲೋಕೇಶ್ ಸರ್ ಅವರು ವಕೀಲರು, ಎಂ ವಿ ರಘು ಚಿಟ್ಟಿ ಸರ್ ಅವರನ್ನ ಸಹ ವೇದಿಕೆಗೆ ಸ್ವಾಗತಿಸಲಾಗ್ತಿದೆ. ಹಾಗೂ ಡಾಕ್ಟರ್ ಪಿ ರಾಜ್ಕುಮಾರ್ ಸರ್ ಅವರು ಶ್ರೀಧರ್ಮ ಸಹ ವೇದಿಕೆಗೆ ಸ್ವಾಗತಿಸಲಾಗ್ತಿದೆ. ಜಂಟಿ ಕಾರ್ಯದರ್ಶಿಗಳು BML ಆಂಜನೇಯ, ಎಸ್ ಪಾಟೀಲ್ ಶಾಂತಮ್ಮರವರು ಮಹಿಳಾ ಪ್ರತಿನಿಧಿ ಮಂಟಪ ಕೋಲಾರ ಶ್ರೀಧರನ ವೇದಿಕೆಗೆ ಸ್ವಾಗತಿಸಲಾಗ್ತಿದೆ. ಶ್ರೀ ಡಾಕ್ಟರ್ ನಾಗರಾಜ್ ಕಲ್ಲಂಡೂರು ಬಂದ ಮೇಲೆ ವ್ಯಕ್ತಿ ಕುತ್ಕೋಬೇಕಾಗಿತ್ತು ಅಂತ ವಿನಂತಿ ಮಾಡ್ತೇನೆ. ಅದೇ ರೀತಿ ನಮ್ಮ ಸರಿ ಕೇಳಿದೆ ನೀವೆಲ್ಲ ಸ್ವತಃ ಒಂದು ಹಸಿರಾಗಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ತಿದ್ದೇನೆ. ಬಂಧುಗಳೇ, ಕ್ರೀಡೆಯಲ್ಲಿ ತೊಡಗಿಸಿಕೊಂಡವರಿಂದ ಆಗಮಿಸಿರ್ತಕ್ಕಂತಹ ಕ್ರೀಡಾಪಟುಗಳಿಗೆ ಈ ದೇಶಕ್ಕೆ ಬಂಗಾರವನ್ನ ಕಾರ್ಯಕ್ರಮವನ್ನು ಆಯೋಜಿಸಿರೋದಕ್ಕಾಗಿ ನಾನು ಅಸೋಸಿಯೇಷನ್ಗೆ ವಿಘ್ನರಾಜ ಭಗ್ನ ಮಾಡು ನಮ್ಮ ಬಾಂಧವ, ವಿಘ್ನರಾಜ ಭಗ್ನ ಮಾಡು ನಮ್ಮ ಬಾಂಧವ, ಪೂಜಿಪೆವು ಭಕ್ತಿ. ಬಹಳ ಸೊಗಸಾಗಿ ಪ್ರಾರ್ಥನಾ ಗೀತೆಯನ್ನ ಹಾಡಿ ಕಾರ್ಯಕ್ರಮ ಯಶಸ್ವಿಯಾಗಿ ಆಗ್ಲಿ ಅಂತ ಹೇಳಿ ಆಶಿಸಿ ಹಾಡಿದಂತ ನಮ್ಮ ಗಾಯಕರಿಗೆ ಧನ್ಯವಾದಗಳನ್ನ ಅರ್ಪಿಸಲಾಗ್ತಿದೆ. ನಮಸ್ಕಾರ ಮೇಡಮ್. ನಮ್ಮ ಕೋಲಾರಿಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಮ್ಮ ಹೆಸರು? ನನ್ನ ಹೆಸರು ಶಾಂತಾದೇವಿ. ಸರಿ ಹೇಳಿ ಮೇಡಮ್. ಬೆಂಗಳೂರಿಂದ ನಾವು ಬಂದಿದ್ದೀವಿ. ನಾನು 5-6 ವರ್ಷದಿಂದ ಇಲ್ಲಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಿದ್ದೀನಿ. ಎಲ್ಲ ಕಡೆ ಮೆಡಲ್ ಫಸ್ಟ್ ಸೆಕೆಂಡ್ ತಗೊಂಡಿದ್ದೀನಿ. ಬೆಂಗಳೂರಿನಿಂದ ಕೆಂಗೇರಿ ಉಪನಗರದಿಂದ. ಆಮೇಲೆ ಯಾವಾಗಲೂ ನಾನು ಸ್ಪೋರ್ಟ್ಸ್ನಲ್ಲಿ ಮತ್ತು ಸಂಗೀತದಲ್ಲಿ ಎಲ್ಲದರಲ್ಲಿ ಇದ್ದೀನಿ. ನಾನು ಅದರಲ್ಲಿ ಭಾಗವಹಿಸಿದ್ದೀನಿ. ಅಭಿನಂದನೆಗಳು ನಿಮಗೆ. ಆಲ್ ದ ಬೆಸ್ಟ್. ಟೀಮ್ ಬಂದಿದೆ. ಭಾರತ ಜನನಿಯ ತನುಜಾತಿ ಮೈಸೂರು ಟೀಮ್ನವ್ರಿಗೆ ನಮ್ಮ ಕೋಲಾರದಲ್ಲಿ ಸ್ವಾಗತ. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ತಮ್ಮ ಹೆಸರು? ನನ್ನ ಹೆಸರು ಬಸವರಾಜು. ಬಸವರಾಜು ಅವರೇ, ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಸೆಕ್ರೆಟರಿ. ಹೇಳಿ ಸರ್, ನಮ್ಮ ಕೋಲಾರಕ್ಕೆ ಬಂದು ಯಾವತ್ತು ಬಂದ್ರಿ ನೀವು? ತುಂಬ ಕೋಲಾರದ ಭಾಳ ಸಂತೋಷವಾಗ್ತಾ ಇದೆ. ಈ ಒಂದು ವಿಶೇಷವಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಈ ಒಂದು ಕ್ರೀಡಾಕೂಟ ಈ ಒಂದು ಕೋಲಾರಕ್ಕೆ ಚಿನ್ನದ ನಾಡಿಗೆ ಒಂದು ಮೆರಗನ್ನು ತಂದಿದ್ದಾರೆ ಅಂದರೆ ಭಾಳ ಅತಿಶಯೋಕ್ತಿಯಾದ ವಿಷಯ. ಅದೇ ರೀತಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿರುವವರು ಶ್ರೀ ಅಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿಯವರು, ಅದೇ ರೀತಿ ಕಾರ್ಯದರ್ಶಿಯಾದಂಥ ಮಾರಪ್ಪನವರು, ಅಂತಾರಾಷ್ಟ್ರೀಯ ಕ್ರೀಡಾಪಟು ಅವರು, ಮತ್ತು ಅವರ ಎಲ್ಲ ಸಹಪಾಠಿಗಳು, ಎಲ್ಲ ಸಂಘ ಸಂಸ್ಥೆಯ ಸಹಪಾಠಿಗಳು ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಈ ಕ್ರೀಡಾಕೂಟವನ್ನು ನಡೆಸ್ಕೊಡ್ತಾ ಇದ್ದಾರೆ. ನಮ್ಮ ಮೈಸೂರು ಅಥ್ಲೆಟಿಕ್ಸ್ ಸಂಸ್ಥೆಯಿಂದ ಇವರಿಗೆ ಭವ್ಯವಾದ ಒಂದು ಧನ್ಯವಾದಗಳನ್ನು ಅರ್ಪಿಸಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಧನ್ಯವಾದ. ಎಷ್ಟು ಜನ ಬಂದಿದ್ದೀರಾ ನೀವು? ಇಲ್ಲಿ 53 ಜನಗಳಿದೆ. 53 ಜನ. ದೊಡ್ಡ ಟೀಮ್ ಕಾಣಿಸ್ತಾ ಇದೆ ಅವ್ರದ್ದು. ದೊಡ್ಡ ಟೀಮ್ ಇದೆ ನೋಡಿ, ಮೈಸೂರು ಜಿಲ್ಲೆ ಅವ್ರದ್ದು ದೊಡ್ಡ ಟೀಮ್. ಬೇರೆ ಟೀಮ್ಗಿಂತ, ಬೆಂಗಳೂರು ಟೀಮ್ಗಿಂತ ಮೈಸೂರು ಟೀಮೇ ದೊಡ್ಡದಾಗಿದೆ. ನಿಮ್ಮೆಲ್ಲರಿಗೂ ಕೋಲಾರದಲ್ಲಿ ಸ್ವಾಗತ. ನಮ್ಮ ಕೋಲಾರ ತುಂಬ ನೋಡೋಂಥ ಸ್ಥಳಗಳಿದ್ದಾವೆ ಕೋಲಾರದಲ್ಲಿ. ಒಮ್ಮೆ ನೋಡ್ಕೊಂಡು ಹೋಗಿ. ಸರ್, ನೀವು ಆಫೀಸರ್ ಥರ ಕಾಣಿಸ್ತಾ ಇದ್ದೀರಾ ಸರ್. ತಮ್ಮ ಬಗ್ಗೆ ಹೇಳಿ ಸರ್. ಧೀರಜ್ ಬೋಪಣ್ಣ ಅಂತ, ಮೈಸೂರಿಂದ ಬರ್ತಾ ಇದ್ದೀನಿ. ಫಸ್ಟ್ ಇವೆಂಟ್ ಇದು ನಂದು. ಸರ್, ಹೋಪ್ ಫಾರ್ ದ ಬೆಸ್ಟ್. ನೀವು ಯಾವುದ್ರಲ್ಲಿ ಇದ್ದೀರಿ ಸರ್? ಹ್ಯಾಮರ್, ಜಾವ್ಲಿಂಗ್ ಮತ್ತು ಶಾರ್ಟ್ ಪುಟ್. ಓಕೆ ಸರ್. ಎಷ್ಟು ಕಿಲೋಮೀಟ್ರು? ಕೋಟಿಲಿಂಗನಾ? ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ವಿಶ್ವೇಶ್ವರ ಆರಾಧ್ಯ. ಸರ್ ಹೇಳಿ ಸರ್, ನೀವು ಎಷ್ಟು ವರ್ಷದಿಂದ ಮಾಸ್ಟರ್ ಅಥ್ಲೆಟಿಕ್ಸಲ್ಲಿ ಭಾಗವಹಿಸ್ತಾ ಇದ್ದೀರಾ? ನಾನು 2013ರಿಂದ ಕಂಟಿನ್ಯೂಸ್ ನಡೆಸ್ತಾ ಇದ್ದೇನೆ. ಸ್ಟೇಟ್, ನ್ಯಾಷನಲ್, ಇಂಟರ್ನ್ಯಾಷನಲ್, ಸಿಂಗಾಪುರ್ ಮೆಡಲ್ ಆಗಿದೆ. ಕರ್ನಾಟಕ ರಾಜ್ಯೋತ್ಸವ
ಮೈಸೂರು ರಾಜ್ಯೋತ್ಸವ ಪ್ರಶಸ್ತಿ ಆಗಿದೆ 22ರಲ್ಲಿ. ಸೂಪರ್ 24ರಲ್ಲಿ ಚಾಮರಾಜನಗರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಆಗಿದೆ. ಈ ವರ್ಷ ಬಂದಲ್ಲಿ ಸರ್ ನಮಸ್ಕಾರ ಸರ್. ಸರ್ ತಮ್ಮದು ಮೈಸೂರು ಸರ್. ಹೇಳಿ ಸರ್. ಅಶೋಕ್ ಕುಮಾರ್ ಅಂತ. ಅಶೋಕ್ ಕುಮಾರ್, ನೀವೇನು ಡಿಪಾರ್ಟ್ಮೆಂಟಲ್ಲಿ ಇದ್ದೀರಿ ಏನು ಸರ್? ಪೊಲೀಸ್ ಡಿಪಾರ್ಟ್ಮೆಂಟ್. ರಿಟೈರ್ಡಾ ಇನ್ನೂ ಇದ್ದೀರಾ? ಇನ್ನೂ 10 ವರ್ಷ ಇದೆ ಸರ್. ಎಷ್ಟು ವರ್ಷದಿಂದ ಭಾಗವಹಿಸ್ತಾ ಇದ್ದೀರಾ? ಇದೇ ಫಸ್ಟ್ ಟೈಮ್ ಬಂದಿರೋದು ಮಾಸ್ಟರ್ಸ್. ಗುಡ್ ಲಕ್ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗೋಲ್ಡ್ ಮೆಡಲ್ ಗೆಲ್ಲಿ ಇನ್ನೂ ವಯಸ್ಸಲ್ಲಿ ಇದ್ದೀರಾ, ಹೆಂಗಾಗಿದ್ದೀರಾ? ಆದ್ಮೇಲೆ ಹೇಳಿ ಮೇಡಮ್. ಹಾಂ, ಎಂ.ಪಿ. ಚಂದ್ರಶೇಖರ್. ಎಷ್ಟು ವರ್ಷದಿಂದ ಅಥ್ಲೆಟಿಕ್ಸಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಾ? ನಾನು ಇಲ್ಲಿ ವೆಟ್ರನ್ಸ್ಗೆ 1965 ವೆಟ್ರನ್ಸ್ಗೆ 35ನೇ ವರ್ಷದಿಂದ ಬರ್ತಾ ಇದ್ದೀನಿ. ಇದು ಕೋಲಾರ ಅಥ್ಲೆಟಿಕ್ ಮೀಟು ರಾಜ್ಯ 44ನೇ ರಾಜ್ಯ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಸಿದ್ದಾರೆ ಮಾರಪ್ಪನವರು. ಅದು ಅದ್ದೂರಿಯಾಗಿ ನಡೆಯಿರೋದು. ಜಸ್ಟ್ ಲೈಕ್ ಒಲಿಂಪಿಕ್ಸ್ ಥರ ಮಾಡಿದ್ದಾರೆ. ಊಟ ತಿಂಡಿ ಮತ್ತು ಟ್ರ್ಯಾಕು ಮತ್ತು ಅರೇಂಜ್ಮೆಂಟ್ಸು ಎಲ್ಲ ಸೂಪರ್ ಆಗಿದೆ. ಎಕ್ಸಲೆಂಟ್, ಸೂಪರ್. ನಮ್ಮ ಮೈಸೂರು ಟೀಮು ಒಂದು ಯೂನಿಫಾರ್ಮಿಟಿಲಿ ಬಂದು ಒಳ್ಳೆ ಮಾರ್ಕ್ ಪಾಸ್ಟ್ ಮಾಡಿ ಒಳ್ಳೆ ಡಿಸಿಪ್ಲಿನ್ ಟೀಮ್ ಎಂದು ಯಶಸ್ವಿ ಪಡೆದಿದೆ. ಕೋಲಾರ. ಎಷ್ಟು ವರ್ಷದಿಂದ ನೀವು ಅಥ್ಲೆಟಿಕ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದು? ಏನೇನು ಗೆದ್ದಿದ್ದೀರಾ? ನಾನು ಶಾರ್ಟ್ ಪುಟ್ಟು, ಡಿಸ್ಕಸ್ಸು, ಜಾವ್ಲಿನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ಮಾಡಿದ್ದೀನಿ. ಇಂಟರ್ನ್ಯಾಷನಲಿ 4th ಪ್ಲೇಸು ಮಲೇಷ್ಯಾಗೆ ಹೋಗಿದ್ದು. ಮಲೇಷ್ಯಾದಲ್ಲಿ 4th ಪ್ಲೇಸ್ ತೊಗೊಂಡಿದ್ದೀನಿ. ಸೂಪರ್. ಮತ್ತು ಇಂಟರ್ನ್ಯಾಷನಲ್ ರೆಫ್ರಿ ಸಹ ಮತ್ತು ಮಕ್ಕಳುಗಳನ್ನೆಲ್ಲ ತರಬೇತಿ ನೀಡಿ ಅವರೆಲ್ಲ ತರಬೇತಿ ನೀಡ್ತಿರ್ತೀನಿ ಸರ್. ಸೂಪರ್. ನಿಮ್ಮ ಮೇಡಮ್ ಕ್ರೀಡಾಪಟು ರಾಜಧಾನಿ ಹೆಸರು. ಮತ್ತೆ 35 ವರ್ಷದಿಂದ ಬರ್ತಾ ಇದ್ದೀನಿ. ಮತ್ತೆ ಅಮೆರಿಕಾಗೆ ಹೋಗಿದ್ದೀನಿ. ಹೌದಾ? ವಿಶ್ವ ಕ್ರೀಡಾಕೂಟಕ್ಕೆ. ಅಮೆರಿಕ ವಿಶ್ವ ಕ್ರೀಡಾಕೂಟದಲ್ಲಿ ಹೋಗಿ ಭಾಗವಹಿಸಿದ್ದೀರಾ? ಹೌದೌದು. ಆಮೇಲೆ ಬಂದು ಥೈಲ್ಯಾಂಡ್ಗೆ ಹೋಗಿದ್ದೀನಿ. 3 ಸಿಲ್ವರ್ ಮೆಡಲ್ ಬಂದಿದೆ. ಸೂಪರ್ ಮೇಡಮ್. 100 ಮೀಟರ್ಸ್, 200 ಮೀಟರ್ಸ್, 4x100 ರಿಲೇಲಿ. ಚೈನಾಗೆ ಹೋಗಿದ್ದೀನಿ, ಅಲ್ಲೂ ಸಿಲ್ವರ್ ಮೆಡಲ್ ಬಂದಿದೆ. ಸೂಪರ್. ಮತ್ತೆ ಅಸೋಸಿಯೇಷನಿಂದ ನಮಗೆ ತುಂಬ ಎನ್ಕರೇಜ್ ಮಾಡ್ತಾರೆ. ಕೋಲಾರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಅರೇಂಜ್ಮೆಂಟು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒಲಿಂಪಿಕ್ ಥರ ಮಾಡಿದ್ದಾರೆ. ತುಂಬ ಖುಷಿ ಆಯ್ತು ನಮಗೆ. ಜೊತೆಗೆ ಊಟ ತಿಂಡಿ ಮತ್ತು ಉಳ್ಕೊಳ್ಳೋಕೆ ವ್ಯವಸ್ಥೆ, ಬಸ್ ಕನ್ವೀನಿಯನ್ಸ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ನಮಗೆ. ಥ್ಯಾಂಕ್ ಯು ಮೇಡಮ್. ಕೋಲಾರ ಬಗ್ಗೆ ನೀವು ಇಷ್ಟೊಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೀರಾ, ಧನ್ಯವಾದಗಳು. ಹೇಳಿ ಮೇಡಮ್. ಅವ್ರು ಹೇಳ್ಬಿಡ್ತಾರೆ. ಮಾಡಿದ್ದಾರೆ. ಅದರಿಂದ ನಾನು ತುಂಬ ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ಎಷ್ಟೊಂದು ಮೆಡಲ್, 170 ಮೆಡಲ್ ತೊಗೊಂಡಿದ್ದೀನಿ ಒಟ್ಟು. ಸ್ಟೇಟ್, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 9 ಮೆಡಲ್ ತೊಗೊಂಡಿದ್ದೀನಿ. ಟೋಟಲಿ 170 ಮೆಡಲ್ ಆಗಿದೆ ನಂದು. ಅಭಿನಂದನೆಗಳು ಮೇಡಮ್. ಸೂಪರ್. 180 ಮೆಡಲ್ ಗೆದ್ದಿದ್ದೀರಾ ನೀವು. ಎಷ್ಟು ವರ್ಷ? 35 ವರ್ಷದಿಂದ ಬರ್ತಾ ಇದ್ದೀನಿ. ಮಕ್ಕಳೆಲ್ಲ? ಒಬ್ಬರು ಮಗ ಡಾಕ್ಟ್ರು, ಒಬ್ಬರು ಮಗ ಇಂಜಿನಿಯರು, ಮಗ ಇದರಲ್ಲಿದ್ದಾರೆ ಮೈಸೂರಲ್ಲಿ ಡಾಕ್ಟರ್ ಮಗ. ಅವರೆಲ್ಲ ಸೆಟ್ಲ್ ಇದ್ದಾರೆ. ಅದಕ್ಕೆ ನೀವು ಈಗ ಬಂದು ಈ ಕಡೆ ಕ್ರೀಡಾಪಟುವಾಗಿ ಎನ್ಕರೇಜ್ ಮಾಡ್ತಾ ಇದ್ದಾರೆ. 35 ವರ್ಷದಿಂದ ಬರ್ತಾ ಇದ್ದೀನಿ. ಸೂಪರ್ ಮೇಡಮ್. ಅಭಿನಂದನೆಗಳು ಮೇಡಮ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೇಡಮ್ ತಾವು ನಿಮ್ಮ ಹೆಸರು? ನಾನು ವಿಜಯ ರಮೇಶ್ ಅಂತ, ಇಂಟರ್ನ್ಯಾಷನಲ್ ಮಾಸ್ಟರ್ ಅಥ್ಲೇಟ್. ಎಲ್ಲ ಇಂಟರ್ನ್ಯಾಷನಲ್ ಸರ್, ಜೊತೆಗೆ ಮಾಜಿ ಯೋಧರ ಪತ್ನಿ. ಹೌದಾ ಮೇಡಮ್? ಎಕ್ಸ್ ಸರ್ವಿಸ್ ಮನ್ ಅಸೋಸಿಯೇಷನ್ ಒನ್ ಆಫ್ ದ ಇಸಿ ಮೆಂಬರ್ ಆಗಿದ್ದೀನಿ. ಸೂಪರ್. ಮತ್ತೆ ನಾನು ಸುಮಾರು 35 ವರ್ಷದಿಂದ ಅಥ್ಲೆಟಿಕ್ಸ್ ಫೀಲ್ಡಲ್ಲೇ ಇದ್ದೀನಿ. ಚಿಕ್ಕದ್ರಿಂದ ಸ್ಪೋರ್ಟ್ಸಲ್ಲಿದ್ದೆ. ಬಟ್ ಆಫ್ಟರ್ 30 ಆದಮೇಲೆ ನಾನು ಮಾಸ್ಟರ್ಸ್ ಅಥ್ಲೆಟಿಕ್ಸ್ಗೆ ಅಂತ ಜಾಯ್ನ್ ಆದೆ. ಆವಾಗಿಂದ ಇಲ್ಲಿ ತನಕ ಸುಮಾರು 250 ಮೆಡಲ್ಸ್ ಬಂದಿದೆ ಸರ್. ಸೂಪರ್ ಮೇಡಮ್. ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ 16 ಬಾರಿ ಇಂಡಿಯಾ ರೆಪ್ರೆಸೆಂಟ್ ಮಾಡಿ 14 ಮೆಡಲ್ಸ್ ಹೊರದೇಶದಲ್ಲೇ ಬಂದಿದೆ. ನಿಮ್ಮನ್ನೆಲ್ಲ ಮಾತಾಡ್ತಾ ಇರೋದು, ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇರೋದು ನನಗೆ ಒಂದು ಹೆಮ್ಮೆ ಆಗ್ತಾ ಇದೆ, ನನಗೆ ಒಂದು ಖುಷಿ ಆಗ್ತಾ ಇದೆ ಮೇಡಮ್. ಸೂಪರ್. ಇಂಥವ್ರ ಜೊತೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಅನ್ನೋ ಖುಷಿ ಇದೆ ಮೇಡಮ್ ನನಗೆ. ಆಮೇಲೆ ನಿಜವಾಗಿಯೂ ಹೇಳಬೇಕಂದ್ರೆ ವರ್ಲ್ಡ್ ಚಾಂಪಿಯನ್ಶಿಪ್ಗೆ 3 ಸಲ ಹೋಗಿದ್ದೀನಿ. ಅಮೆರಿಕಾ ಹೋಗಿದ್ದೀನಿ, ಫ್ರಾನ್ಸ್ ಹೋಗಿದ್ದೀನಿ. ಆಸ್ಟ್ರೇಲಿಯಾದಲ್ಲಿ ಬಂದು ನನಗೆ 14ನೇ ಪ್ಲೇಸ್ ಆಯಿತು ವರ್ಲ್ಡ್ ಮೀಟಲ್ಲಿ. ಆಮೇಲೆ ಬಂದು ಸಿಂಗಾಪುರ್, ಮಲೇಷಿಯಾ, ಥೈಲ್ಯಾಂಡ್, ಮತ್ತು ಚೈನಾ, ಮತ್ತು ಅಮೇರಿಕಾ, ಆಸ್ಟ್ರೇಲಿಯಾ ಆಯ್ತಲ್ಲ. ಆಮೇಲೆ ಥೈಲ್ಯಾಂಡ್, ಬ್ಯಾಂಕಾಕು, ಇಷ್ಟು ಕಂಟ್ರೀಸ್ ಎಲ್ಲ ಹೊರದೇಶಕ್ಕೆ ಹೋಗಿದ್ದೀನಿ. ನೆಕ್ಸ್ಟು ಇದು ಕೊರಿಯಾಗೆ ಹೋಗ್ತಿದ್ದೀನಿ. ಓಕೆ ಮೇಡಮ್, ಅಭಿನಂದನೆಗಳು ನಿಮ್ಗೆ. ಹೇಳಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮಾರಪ್ಪ ಅವರು ನಿಜವಾಗಿ ನನಗೆ ಸುಮಾರು 30 ಇಯರ್ಸಿಂದ ಪರಿಚಯ. ಹೌದಾ ಮೇಡಮ್? ಅವರ ಕನಸು ಇದಾಗಿತ್ತು, ಎಲ್ಲಿ ಕೋಲಾರಲ್ಲಿ ಮಾಡಬೇಕು, ಕೋಲಾರಲ್ಲಿ ನಡೆಸಲೇಬೇಕು ಅಂತ ತುಂಬ ಆಸೆ ಇತ್ತು. ನಮ್ಮ ಹತ್ರ ಎಲ್ಲ ಹೇಳ್ಕೊತಾ ಇದ್ದೆ. ಹೇಳಬೇಕು ಅಂದರೆ ನಿಜವಾಗಿಯೂ ಗ್ರೇಟ್ಸ್. ಆಮೇಲೆ ನನಗೆ ಇಂಡಿಪೆಂಡೆನ್ಸ್ ಡೇ ಅವಾರ್ಡ್ ಆಗಿದೆ, ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಆಗಿದೆ, ಮತ್ತು ರಿಪಬ್ಲಿಕ್ ಡೇ
ಅವಾರ್ಡ್ ಆಗಿದೆ. ಮತ್ತು CM ಅವಾರ್ಡ್ 1 ಲಕ್ಷ ಕ್ಯಾಶ್ ಕೊಟ್ಟು ನನಗೆ ಸನ್ಮಾನ ಮಾಡಿದ್ರು ಸರ್ಕಾರದಿಂದ. ಸೂಪರ್ ಮೇಡಮ್. ಹಾಂ ಸರ್. ಆಮೇಲೆ ಮಾರಪ್ಪ ಅವರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಾವೆಲ್ಲ ಥ್ಯಾಂಕ್ಸ್ ಹೇಳಬೇಕು. ನೆಕ್ಸ್ಟು ಇದು ಕೋಲಾರಲ್ಲೇ ವರ್ಲ್ಡ್ ಮೇಟ್ ಮಾಡಬೇಕು ಅಂತ. ಆಮೇಲೆ ನಮ್ಮ ಕೋಲಾರದ DC ಸಾಹೇಬರು ಇದಕ್ಕೆ ತುಂಬ ಎಂಕರೇಜ್ ಮಾಡಿ ಒಂದು ಮಾಡಿಸ್ತಾ ಇದ್ದಾರೆ. ಅವರು ತುಂಬ ಎಂಕರೇಜ್ ಮಾಡಿದ್ದಾರೆ ಮಾರಪ್ಪ ಅವ್ರಿಗೆಲ್ಲ. ಅವ್ರಿಗೆಲ್ರಿಗೂ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ರಿಗೂ ನನ್ನ ಹೃದಯಪೂರ್ವಕವಾಗಿ ನಮ್ಮ ಮೈಸೂರು ಪರವಾಗಿ ಅಥ್ಲೆಟ್ಸ್ ಪರವಾಗಿ ನಮ್ಮ ಹೃದಯಪೂರ್ವಕ ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ಸಿ ಬಿ ಚೆಲುವೇಗೌಡ ಅಂತ ಹೇಳಿಬಿಟ್ಟು ನಾವು ಮೈಸೂರು ಡಿಸ್ಟ್ರಿಕ್ಟಿಂದ ಕಾಂಪೀಟ್ ಮಾಡ್ತಾ ಇದ್ದೀವಿ. ನಾವು ಸುಮಾರು 2003ರಿಂದ ಫಸ್ಟ್ ಇದಕ್ಕೆ ಬಂದು. ಮೊದಲೆಲ್ಲ ನಾನು ವಾಲಿಬಾಲು ನ್ಯಾಷನಲ್ಲೆಲ್ಲ ಆಡ್ತೀನಿ. ಆಲ್ ಇಂಡಿಯಾ ಸಿವಿಲ್ ಸರ್ವಿಸು 1980ರಲ್ಲಿ ತಮಿಳ್ನಾಡಲ್ಲಿ ಆಡಿದ್ದೆ. 81ರಲ್ಲಿ ಮೈಸೂರಲ್ಲಿ ನಡೀತು, ಅದರಲ್ಲಿ ಆಡಿದ್ದೆ. ಮತ್ತು ನಾನು ಡಿಪಾರ್ಟ್ಮೆಂಟಲ್ಲಿದ್ದಾಗ ಸುಮಾರು ಸಾಟ್ಬಿಟ್ಟು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದೆ. 2004ರಲ್ಲಿ ರಿಟೈರ್ಡ್ ಆದೆ. ಆದಮೇಲೆ ನಾವು ಯಾಕೆ ಸುಮ್ಮನೆ ಕೂತಿರ್ಬೇಕು, ಪೇಪರಲ್ಲಿ ನೋಡಿದೆ ಈ ಮಾಸ್ಟರ್ ಅಥ್ಲೆಟಿಕ್ಸ್ ಅಂತ ಇದೆ ಅಂದರೆ ಪೇಪರ್ ನೋಡಿದೆ. ಏನಿದು ಯಾಕೆ ಮಾಡಬಾರ್ದು, ನಾವು ವಯಸ್ಸಾಯಿತು ಸುಮ್ಮನೆ ಕೂತ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಹುಡುಕೊಡೋದೆ ಮೈಸೂರಿಗೆ. ಅವಾಗ ಹುಡುಕೊಂಡೋಗಿ ಅವಾಗ ಇವರೆಲ್ಲ ನಮ್ಮ ಚಂದ್ರಣ್ಣವರು ಸಿಕ್ಕಿದ್ರು ನಿಮಗೆ, ಅರ್ಸು ಅವರೆಲ್ಲ ಸೂಪರ್ ಸರ್ ಸಿಕ್ಕಿದಾಗ ನಾನು ಫಸ್ಟ್ 2003ರಲ್ಲಿ ಮಂಗಳೂರಲ್ಲಿ ಕಾಂಪೀಟ್ ಮಾಡಿದೆ. ಫಸ್ಟ್ ನನಗೆ ಶಾರ್ಟ್ಪುಟ್ ಗೋಲ್ಡ್ ಮೆಡಲ್ ಸಿಕ್ತು. ಆನಂತರ ನಾನು 2005ರಲ್ಲಿ ಶ್ರೀಲಂಕಕ್ಕೆ ಹೋದೆ. ಹೌದಾ? ಶ್ರೀಲಂಕದಲ್ಲಿ ಗೋಲ್ಡ್ ಮೆಡಲ್ ಆಯಿತು. ಆಮೇಲೆ 2013ರಲ್ಲಿ ತಿರ್ಗಾ ಶ್ರೀಲಂಕಲ್ಲಿ 2005ರಲ್ಲಿ ಸಿಂಗಾಪುರ ಹೋದೆ, ಅಲ್ಲಿ 3 ಮೆಡಲ್ ಆಯಿತು. ಮತ್ತು 2013ರಲ್ಲಿ ಶ್ರೀಲಂಕಾದಲ್ಲಿ ಹೋದೆ, ಅಲ್ಲೂ ಕೂಡ 3 ಗೋಲ್ಡ್ ಮೆಡಲ್ ಆಯಿತು. ಆಮೇಲೆ ಮಲೇಷ್ಯಾಕ್ಕೆ ಹೋದೆ, ಅಲ್ಲೂ 2 ಮೆಡಲ್ ಆಯಿತು. ಥೈಲ್ಯಾಂಡ್ಗೆ ಹೋದೆ, ಅಲ್ಲೂ ಕೂಡ 3 ಗೋಲ್ಡ್ ಮೆಡಲ್ ಆಯಿತು. ಇಂಟರ್ನ್ಯಾಷನಲಲ್ಲಿ 8 ಮೆಡಲ್ ಆಗಿದೆ. ಈಗ ನಮ್ಮದು ನ್ಯಾಷನಲ್ಲು ಮತ್ತು ಸ್ಟೇಟಲ್ಲಿ ಒಟ್ಟು 180 ಮೆಡಲ್ ಆಗಿದೆ. ಈಗ 80 ವರ್ಷ ಆಗಿದೆ ನನಗೆ. 80 ವರ್ಷ ವಯಸ್ಸಾ? 80 ವರ್ಷದ ಸಾಹೇಬ್ರು ನೋಡಿ ಹೇಗಿದ್ದಾರೆ ಅಂತ, ಇನ್ನೂ ಫಿಟ್ ಆಗಿದ್ದಾರೆ ಸರ್. ಸೂಪರ್ ಸರ್, ಧನ್ಯವಾದಗಳು ಸರ್. ಕೋಲಾರ ಏನು ಅನಿಸುತ್ತೆ ನೆನ್ನೆ ಬಂದ್ರಲ್ಲ ಸರ್? ಕೋಲಾರ ಅಂತ ಹೇಳಿದ್ರೆ ಇಲ್ಲಿ ಮಾರಪ್ಪರು ನಮಗೆ ಪರಿಚಿತರು ಮತ್ತು ಸಹಕಾರ ಇದೆ. ಅವರು ಎಲ್ಲರೂ ಸಹಕಾರ ಮಾಡಿದ್ದಾರೆ. ಒಂದ್ಸರಿ ನಮ್ಮ ಫ್ರೆಂಡ್ ಒಬ್ಬರು ಇದರಲ್ಲಿ 2003ರಲ್ಲಿ ಮಂಗಳೂರಿನಲ್ಲಿ ತೀರೋಗ್ಬಿಟ್ರು. ಅವ್ರ ಹೆಸರು ಕಾಳಭೈರವ ಅಂತ ತೀರೋಗ್ಬಿಟ್ರು. ಆವಾಗ ಇವರು ತುಂಬ ಸಪೋರ್ಟ್ ಮಾಡಿ ನಮಗೆಲ್ಲ ಚಿರಪರಿಚಿತರಾದರು. ಅವಾಗಲಿಂದ ಇವಾಗಲೂ ಅಷ್ಟೇ ಅವರ ಉತ್ತಮವಾದ ಅಥ್ಲೆಟಿಕ್ಸ್ ಅವರು ಕೂಡ ಮತ್ತು ಸಹಕಾರ ಚೆನ್ನಾಗಿ ಕೊಡ್ತಾರೆ. ಮತ್ತು ಇಲ್ಲಿ ಬಂದು ನೋಡಿದಾಗ ನಾವು ಮೊದಲು ಮಡ್ಡಿತ್ತು, ಇವಾಗ ನೋಡಿದ್ರೆ ಒಳ್ಳೆ ಸಿಂಥೆಟಿಕ್ಕು ಹೊಲ ಎಲ್ಲ ನೋಡಿದ್ರೆ ಎಲ್ಲ ಸುತ್ತಮುತ್ತ ಎಲ್ಲ ಒಲಿಂಪಿಕ್ಸ್ ರೀತಿ ಕಾಣ್ತಾ ಇದೆ. ಮತ್ತು ಊಟ ತಿಂಡಿನೂ ಅಷ್ಟೇ ಎಲ್ಲ ಮಲ್ಗಳಿಗೆ ಹಾಸಿಗೆ ವಗೈರೆಗಳು ಮತ್ತು ಈ ರೀತಿ ಎಲ್ಲೂ ಕೂಡ ಸೌಲಭ್ಯ ನಾವು ನೋಡಲೇ ಇಲ್ಲ ಹೇಳ್ಕೊಂಡ್ರೆ. ಧನ್ಯವಾದಗಳು ಸರ್. ಮತ್ತು ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾರಪ್ಪರಿಗೆ ಮತ್ತು ಸಂಘದವರು ಎಲ್ಲರೂ ಕೂಡ ತುಂಬ ನಮ್ಮ ಕರ್ನಾಟಕದ ಪರವಾಗಿ ಹೃದಯ ಸಂಪೂರ್ಣವಾಗಿ ಹೇಳ್ತೀನಿ ನಾವು. ಥ್ಯಾಂಕ್ ಯು ಸರ್. PG ಚಂದ್ರಶೇಖರ್. ನಾವು ಹುಟ್ಟಿದ್ದು ಮೈಸೂರು. ಇವಾಗ ನನಗೆ 83 ವರ್ಷ. ಸೂಪರ್. 83 ವರ್ಷ. ನನ್ನ ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ ಎಲ್ಲದರಲ್ಲೂ ಔಟ್ಸ್ಟ್ಯಾಂಡಿಂಗ್ ಅಥ್ಲೇಟು. ಕಾಲೇಜಲ್ಲೂ ಕೂಡ ಔಟ್ಸ್ಟ್ಯಾಂಡಿಂಗ್ ಅಥ್ಲೇಟು. ಓಪನ್ ಮೀಟ್ಗಳಲ್ಲಿ ಇವತ್ತು ರೀಸೆಂಟಾಗಿ ಮಂಗಳೂರು ನೇಷನ್ ಅಥ್ಲೆಟಿಕ್ಸಲ್ಲಿ ಗೋಲ್ಡ್ ಮೆಡಲ್ ಮಾಡಿದೆ. ತಿರ್ಗಾ ಇವಾಗ ಒಂದು ಏಷ್ಯನ್ ಮೀಟಲ್ಲಿ 6ನೇ ಪ್ಲೇಸ್ ತೊಗೊಂಡೆ. ಇವಾಗ ಬೇರೆ ನ್ಯಾಷನಲ್ಸಲ್ಲಿ ಪ್ರೈಸ್ ಸಿಲ್ವರ್ ಮೆಡಲ್ ಎಲ್ಲ ತೊಗೊಂಡಿದ್ದೀನಿ. ಇವಾಗ ಇಲ್ಲೂ ಬಂದು ಗೋಲ್ಡ್ ಮೆಡಲ್ ಆಯಿತು. ಸೂಪರ್. ಅದು ನನ್ನ ಜೊತೆ ನಮ್ಮ ಫ್ರೆಂಡಿಗೆ ಸಿಲ್ವರ್ ಮೆಡಲ್ ಆಯಿತು. ಇವತ್ತು ಬೆಳಗ್ಗೆ ನಮಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ KS ರಘುನಂದನ್ ಅಂತೇಳಿ. ಕಾಲೇಜಲ್ಲಿ PhD ಡಾಕ್ಟರೇಟ್. ನಾನು ಪೋಸ್ಟ್ ಗ್ರಾಜುಯೇಟ್ ಡಿಪಾರ್ಟ್ಮೆಂಟ್ಗೆ ಝುವಾಲಜಿ ಸಬ್ಜೆಕ್ಟ್ ಆಗಿ ಮಾರಣಿಸ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದೀನಿ. ಸೊ ನಮ್ಮ ತಂದೆಯವರು ಸುಬ್ಬಣ್ಣ ಅಂತೇಳಿ, ಅವರು ಇಂಟರ್ನ್ಯಾಷನಲ್ ಅಥ್ಲೆಟು. ಸೊ ನನಗೆ ಅವರಿಂದ ಇನ್ಸ್ಪಿರೇಷನ್ ಆಯಿತು. ಸೊ ಹಾಗಾಗಿ ನಾನು ಇದು ನನ್ನ 40ನೇ ವರ್ಷದಲ್ಲಿ 5 ಕಿಲೋಮೀಟರ್ ರೇಸ್ ವಾಕಲ್ಲಿ 2nd ಪ್ಲೇಸ್ ಬಂದಿದೆ. ಕೋಲಾರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಬರೋ ಕಾರಣ ಅವ್ರ ತಂದೆ ಸುಬ್ಬಣ್ಣ ವರ್ಲ್ಡ್ ಅಥ್ಲೆಟ್. ಹೌದಾ? ಪೊಲೀಸ್ ಸುಬ್ಬಣ್ಣ ಅಂತ. ಮಂಡ್ಯ ಜಿಲ್ಲೆದವರಿಗೆ ನಮ್ಮ ಕೋಲಾರದಲ್ಲಿ ಸ್ವಾಗತ. ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ನೀವು ಮಾಸ್ಟರ್ ಅಥ್ಲೆಟಿಕ್ಸಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಾ, ಇವತ್ತು ಭಾಗವಹಿಸ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಕೋಲಾರ
ಜಿಲ್ಲಾ ಮಾಸ್ಟರ್ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಎಲ್ಲ ಜಿಲ್ಲೆಯವರನ್ನು ಸ್ವಾಗತಿಸಿದ್ದಕ್ಕೆ ತಮಗೂ ಕೂಡ ನಮ್ಮ ಮಂಡ್ಯ ಜಿಲ್ಲೆ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ, ನಾವು ಈ ಕ್ರೀಡಾಕೂಟ ಅಂತ ಅಂದಾಗ ನಾನು ಸುಮಾರು 15 ವರ್ಷಗಳಿಂದನೂ ಸಹ ಈ ಜಿಲ್ಲಾ ಮಾಸ್ಟರ್ ಅಥ್ಲೆಟಿಕ್ಸಲ್ಲಿ ಭಾಗವಹಿಸ್ತಾ ಇದ್ದೀನಿ. ನಾನು ವೃತ್ತಿಯಲ್ಲಿ ಶಿಕ್ಷಕನಾಗಿದ್ದು ಆ ಕ್ರೀಡಾಕೂಟದಲ್ಲೂ ಸಹ ನಮ್ಮ ಏನು ಸರ್ಕಾರಿ ಕ್ರೀಡಾಕೂಟದಲ್ಲೂ ಭಾಗವಹಿಸಿದ್ದೀನಿ. ಹಾಗೂ ನನ್ನ ಮಂಡ್ಯ ಜಿಲ್ಲೆಯಿಂದ 15 ವರ್ಷಗಳಿಂದ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಸಹ ಪಡ್ಕೊಂಡಿರ್ತೀನಿ. ಈ ಕ್ರೀಡಾಕೂಟ ಅಂದರೆ ಬರೀ ನಮ್ಮ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿಯೂ ಸಹ ನಾವು ಕ್ರೀಡೆಯನ್ನು ನಾವು ಮೈಗೂಡಿಸ್ಕೊಂಡ್ರೆ ತುಂಬ ಅವರು ಫ್ರೆಶ್ ಆಗಿ ಯಾವಾಗಲೂ ಚಿರ ಯುವಕರಂತೆ ಮಾಡೋದಕ್ಕೆ ಈ ಕ್ರೀಡೆ ಸಹಕಾರಿಯಾಗಿರುತ್ತೆ. ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ಮಂಡ್ಯ ಜಿಲ್ಲೆ ಅಂತ ಅಂದರೆ ಒಂದು ಕ್ರೀಡೆಗೆ ಹೆಸರುವಾಸಿಯಾದಂಥದ್ದು. ಅನೇಕ ಕ್ರೀಡಾಪಟುಗಳನ್ನು ನಮ್ಮ ರಾಜ್ಯ ತಂಡಕ್ಕೆ ನೀಡಿರುವಂತಹ ಈ ಮಂಡ್ಯ ಜಿಲ್ಲೆ, ಆ ಮಂಡ್ಯ ಜಿಲ್ಲೆಯವರು ನಾವು ನಿಮ್ಮ ಕೋಲಾರಕ್ಕೆ ಬಂದಿರೋದು ತುಂಬ ಸಂತೋಷ. ಇಲ್ಲೂ ಸಹ ನಾವು ಬಹುಮಾನವನ್ನು ಪಡಿತೀವಿ ಅಂತ ನಿಮಗೆ ಆಶಾ ಭಾವನೆಯನ್ನು ನಿಮ್ಮಲ್ಲೂ ಮೂಡಿಸಿ ನಾನು ಸಹ ದೃಢ ಸಂಕಲ್ಪ ಪಟ್ಟಿದ್ದೇನೆ. ಇಲ್ಲೂ ಸಹ ಬಹುಮಾನವನ್ನು ಪಡೆದು ನಮ್ಮ ಜಿಲ್ಲೆಗೆ ಕೀರ್ತಿಯನ್ನು ತರ್ತೀನಿ ಅಂತ ಹೇಳ್ತೀನಿ. ಅಭಿನಂದನೆಗಳು, ಶುಭಾಶಯಗಳು, ನಿಮ್ಮ ಆಸೆ ಈಡೇರಲಿ. ಥ್ಯಾಂಕ್ ಯು ಸರ್. ಜೈ ಕೋಲಾರಮ್ಮ. ಎನ್ ಮಲ್ಲೇಶ್ ಬಾಬು ಅವರಿಗೆ ನಮ್ಮ ಮಾಸ್ಟರ್ಸ್ ಅಥ್ಲೆಟ್ಸ್ ಅಸೋಸಿಯೇಷನ್ ಹೊರಟಿದ್ದಾರೆ. ಒಬ್ಬ ಕವಿ ಸಾಹಿತಿಗಳಾಗಿ, ಒಬ್ಬ ಪ್ರಬುದ್ಧ ವಾಗ್ಮಿಗಳು ಆಗಿರ್ತಕ್ಕಂತಹ ಅತ್ಯಂತ ಕ್ರಿಯಾಶೀಲ ಆಕಾರಕ್ಕೆ ಮತ್ತು ಅವರ ಜೀವನೋತ್ಸಾಹಕ್ಕೆ ನಮ್ಮೆಲ್ಲರ ಒಂದು ಅಭಿನಂದನಾ ಚಪ್ಪಾಳೆಗಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಲಾಗ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನಮ್ಮ ಡಿ ಸಿ ಸಾಹೇಬ್ ನಮ್ಮ ಹೆಮ್ಮೆ, ನಮ್ಮ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. ಎಲ್ಲರ ಜೊತೆ ಸೇರಿ ಧನ್ಯವಾದ. ಬೇರೆ ಕಾರ್ಯಕ್ರಮ ಈಗ ನಮ್ಮ ಕೆಪಾಳೆ ಅವ್ರಿಗೆ ಮಾತ್ರ ಬರ್ತಾರೆ. ಒಲಿಂಪಿಕ್ ಹಾಗೆ ಬಂಧುಗಳು, ನಮ್ಮ ಕಾರ್ಯಕ್ರಮಕ್ಕೆ JDS ನ ಪ್ರಮುಖರು ನಮ್ಮ ಹುಡುಗರು ರಾಮೋಹನ್ ಅವರು ಮತ್ತು ಅವರ ಸ್ನೇಹಿತರು ಆಗಮಿಸಿದ್ದಾರೆ. ಅವರು ಕೂಡ ಆತ್ಮೀಯವಾಗಿ ಸ್ವಾಗತ. ಇಂಟರ್ನ್ಯಾಷನಲ್ ಅಥ್ಲೆಟ್ ಹಾಗೂ ನಮ್ಮ ಅಸೋಸಿಯೇಷನ್ ಬೇರರ್ ರವಿ ಸರ್ ಅವರ ಮುಂದಾಳತ್ವದಲ್ಲಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಅಥ್ಲೆಟ್ಸ್ ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿ, ಪುಷ್ಪರಾಜ್, ಅದೇ ಒಲಿಂಪಿಕ್ ಕ್ರೀಡಾಕೂಟ ಎಲ್ಲ ದೇಶಗಳು ಭಾಗವಹಿಸ್ತಾರೆ. ಎಲ್ಲ ದೇಶಗಳು ಸಹ ಪ್ರೀತಿಯ ನಟಿಸಲು ಸಹ ವಿಜಯನಗರದ ಸಾಮ್ರಾಜ್ಯಕ್ಕೆ ಬೇರೆ ಅದನ್ನ ಅಫಿಷಿಯಲ್ ಎಷ್ಟು ಜನ ಬಂದಿದ್ದೀರಾ? 4 ಜನ ಬಂದಿದ್ದೀರಾ ವಿಜಯನಗರ ಜಿಲ್ಲೆಯಿಂದ. ವಿಜಯನಗರ ಜಿಲ್ಲೆ ಆಗೋಗಿದ್ಯಾ? ಹಾಗಾಗಿ ಎಂಟೈರ್ ಜಿಲ್ಲೆಯನ್ನ ಸುತ್ತಕೊಂಡು ಈಗ ಸರ ವಿಶೇಷಿಸಿದಾಗ ಆಗಸ ಬೆತ್ತರಕ್ಕೆ ಹಾರ್ತದೆ ಅದನ್ನೇ ಬರ್ತಾ ಇದ್ದಾರೆ. ವೆರಿ ನೈಸ್. ಜ್ಯೋತಿ ಆಗಮನವಾಗ್ತಿದೆ. ನಮ್ಮೆಲ್ಲರ ಒಂದು ಜೋರಾದ ಸ್ಫೂರ್ತಿಯ ಚಪ್ಪಾಳೆ ಬರಲಿ. ಕ್ರೀಡಾ ಜ್ಯೋತಿಯನ್ನ ಹೊತ್ತು ತರ್ತಿದ್ದಾರೆ ರವಿ ಸರ್ ಅವರು. ಕ್ರೀಡಾ ಜ್ಯೋತಿಯಾಗಿ ಮೇಲೆ ಬರಬೇಕು. ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸ್ತಾರೆ ನಮ್ಮೆಲ್ಲರ ನೆಚ್ಚಿನ ಮನೆ MP ಸಾಹೇಬರು ಮತ್ತು ಎಲ್ಲ ಗಣ್ಯರು ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸ್ತಾರೆ. ವೆಂಕಟೇಶ್ ಸರ್, ನೀವು 4 ಜನ ಮಾತಲ್ಲಿ ಇದು ಬಿದ್ದು ಕೆಳಗಿದೆ ಸರ್. ಜ್ಯೋತಿಯನ್ನ ಹೊತ್ತು ತರ್ತಿರ್ತಕ್ಕಂಥ ವೆಂಕಟೇಶ್ ವೇದಿಕೆಗೆ 4 ಜನ ಮಾತ್ರ ಮೇಲೆ ಬನ್ನಿ. ಫ್ಲಾಗ್ ಬೇರರ್ಸ್ ಅಲ್ಲೇ ಇರಿ, ಫ್ಲಾಗ್ ಬೇರರ್ಸ್ ಅಲ್ಲೇ ಇರಿ. ಎಸ್, ಸಂಸದರು ಮತ್ತು ಗಣ್ಯರಿಗೆ ಕ್ರೀಡಾ ಜ್ಯೋತಿಯನ್ನ ಹಸ್ತಾಂತರಿಸಿದ್ದಾರೆ. ನೀವು ಬನ್ನಿ. ಚಪ್ಪಾಳೆ. ರಾಜ್ಯ ಮಟ್ಟದ ಕಾರ್ಯಕ್ರಮ 44ನೇ ರಾಜ್ಯ ಮಟ್ಟದ ಮಾಸ್ಟರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2025ರ ಕ್ರೀಡಾ ಜ್ಯೋತಿ ವೇದಿಕೆಗೆ ಆಗಮನವಾಗಿದೆ. ಮಾನ್ಯ ಸಂಸದರು ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಮಾಸ್ಟರ್ ಅಸೋಸಿಯೇಷನ್ ನ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾ ಕಾರ್ಯದರ್ಶಿಗಳು ಸ್ವೀಕಾರ ಮಾಡಿ ಮತ್ತೆ ಒಲಿಂಪಿಕ್ ಟಾರ್ಚನ್ನ ಕ್ರೀಡಾಪಟುಗಳು ಹಸ್ತಾಂತರ ಮಾಡ್ತಾ ಇದ್ದಾರೆ. ಅದು ಹೋಗಿ ನೋಡಿ ಅಲ್ಲಿ ಅಗ್ನಿಕುಂಡವನ್ನ, ಕ್ರೀಡಾ ಅಗ್ನಿಕುಂಡವನ್ನ ಬೆಳಗುತ್ತೆ. ಇಂದು ಮತ್ತು ನಾಳೆ ತನಕ ಬಹಳ ಬ್ಯೂಟಿಫುಲ್ ಆಗಿ ಬೆಳೀತಾ ಇರ್ತದೆ. ನಮ್ಮ ಕ್ರೀಡಾಪಟು ಅಷ್ಟೇ ಪ್ರಕಾಶಮಾನವಾಗಿ ಬೆಳಗಲಿ ಅನ್ನೋದು ಉದ್ದೇಶ. ಎಷ್ಟೇ ನಿಮ್ಮ ಮನಸ್ಸಲ್ಲಿ ಎಷ್ಟೇ ಕತ್ತಲೆಯನ್ನು ಸಹ ಹೊಡೆದೋಡಿಸುವಂತ ಒಂದು ಇದು. ಈಗ ಮತ್ತೆ ಇಂಪಾರ್ಟೆಂಟ್ ಕಾರ್ಯಕ್ರಮ ಪ್ರತಿಜ್ಞಾವಿಧಿ ಸ್ವೀಕಾರ. ಸರ್ ಬಲೂನ್ಸ್ ಬಿಡಿ, ಅದು ಹಾರಿ ಬಿಡಿ ಬಲೂನ್ಸ್ ಅಲ್ಲೇ. ಈಗ ಕ್ರೀಡಾ ಪ್ರತಿಜ್ಞಾವಿಧಿ ಸ್ವೀಕಾರ, ಯಾಕೆಂದ್ರೆ ಟೈಮ್ ಆಗಿದೆ, ಸ್ವಲ್ಪ ಪಾಸ್ ಮಾಡ್ತಾ ಇದ್ದೆ. ಸಹಕರಿಸಿ ಕ್ರೀಡಾ ಪ್ರತಿಜ್ಞೆಯನ್ನ ಬೋಧನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಕ್ರೀಡಾಪಟು ಕೋಲಾರದ ಅಮರಾವತಿ ಮೇಡಮ್ ಅವರು ರೆಡಿಯಾಗಿ, ಅವ್ರ ಜೊತೆಗೆ ಮತ್ತು ಸಂಘಟನೆ ರೆಡಿಯಾಗಿರ್ಬೇಕು. ಫ್ಲಾಗ್ ಬೇರರ್ಸ್ ನಿಮ್ಮ ಫ್ಲಾಗ್ ಅನ್ನ ಮುಂದೆ ಬಾಗಿಸ್ಕೊಳ್ಳಿ. ಫ್ಲಾಗ್ ಬೇರರ್ಸ್ ನಿಮ್ಮ ಫ್ಲಾಗ್ ಅನ್ನ ನೇರವಾಗಿ ಇಟ್ಕೊಂಡು ಮುಂದೆ ಬಾಗಿಸಿ ಡೌನ್ ಮಾಡಿ. ಫ್ಲಾಗ್ ಡೌನ್. ವೆರಿ ಗುಡ್, ವೆರಿ ನೈಸ್. ಅದು ವಿಡಿಯೋ ಮಾಡಿ ಸರ್. ಎಸ್, ಅಗ್ನಿಕುಂಡವನ್ನು ಬೆಳಗಿದೆ, ಬಲೂನ್ಸ್ ಮೇಲೆ ಹಾರ್ತಾ ಇದೆ. ಎಲ್ಲ ಧನ್ಯವಾದ. ಕ್ರೀಡಾ ಜ್ಯೋತಿ ಅಪೂರ್ವವಾದಂತಹ ಕ್ಷಣ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಕಾಣ್ತಿದೆ. ಅಮರಾವತಿ ಮೇಡಮ್ ರೆಡಿ. ಅಮರಾವತಿ ಮೇಡಮ್
ಕ್ರೀಡಾ ಪ್ರತಿಜ್ಞೆ ವಿಷಯ ಬನ್ನಿ, ನೀವು ಬಂದ್ಬಿಡಿ ಇಲ್ಲಿಗೆ. ಎಂದು ಪ್ರಮಾಣ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಧನ್ಯವಾದ. ಬೋಧನೆ ಮಾಡಿದಂಥ ಅಮರಾವತಿ ಅವರಿಗೆ ಮತ್ತೆ ಕ್ರೀಡಾ ಪ್ರತಿಜ್ಞೆ ಸ್ವೀಕಾರ ಮಾಡಿದೆ. ಹೇಳ್ತಾ ಇದ್ರು ಕೋಲಾರ ಜಿಲ್ಲೆ ರೇಷ್ಮೆ ಕೊಟ್ಟಿದೆ, ಬಂಗಾರ ಕೊಟ್ಟಿದೆ ಮತ್ತು ಸಿಲ್ಕ್ ಕೊಟ್ಟಿದೆ ಅಂತ ಏನೋ ಒಂದು ಕೊಟ್ಟಿದೆ ಅಂತ. ಅದ್ರ ಜೊತೆ ಬ್ಯಾಸ್ಕೆಟ್ಬಾಲ್ನ ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ವಿ ಕೋಲಾರ ಜಿಲ್ಲೆಯಲ್ಲಿ. ನ್ಯಾಷನಲ್ಸ್ ಸುಮಾರು ಒಂದು 10-12 ವರ್ಷ ಕಂಟಿನ್ಯೂಸ್ ಆಗಿ ಮಾಡಿದ್ದೀವಿ ಇಲ್ಲಿ. ಅದನ್ನು ಒಂದು ಮತ್ತೆ ವಾಪಸ್ ತರಬೇಕು ಒಂದು ಆಸೆ ಇದೆ ನಮಗೆ. ಅದು ತಂದರೆ ಚೆನ್ನಾಗಿರುತ್ತೆ ಅಂತ ಒಂದು ಆಸೆ ನನಗೆ. ಯಾಕಂದರೆ ನಮ್ಮ ತಂದೆಯವರು ಮೈಸೂರು ಲ್ಯಾಂಪ್ಸಲ್ಲಿ ಇದ್ದಾಗ ಅದನ್ನು ಬಹಳ ಪ್ರೋತ್ಸಾಹ ಮಾಡಿದ್ರು. ಇಲ್ಲಿಂದ ಸುಮಾರು ಒಂದಷ್ಟು ಜನಕ್ಕೆ ಗೌರ್ಮೆಂಟ್ ಕೆಲಸ ಆದರೆ ಅಥ್ಲೆಟಿಕ್ಸಲ್ಲಿ ಇದೆ ಅಂತ ಏನು ಒಂದು ಏಜ್ ಫ್ಯಾಕ್ಟರ್ ಕೊಡ್ತಾ ಇದ್ರು. ಆದರೆ ಏಜ್ ಅನ್ನೋದು ಇಲ್ಲಿ ಬರೋದೇ ಇಲ್ಲ. 82 ವರ್ಷ 85 ವರ್ಷದ. ಎಲ್ಲರಿಗೂ ನಮಸ್ಕಾರ. ಕೋಲಾರ ಜಿಲ್ಲಾ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ 2013ರಲ್ಲಿ ನಾವು ಕೋಲಾರಲ್ಲಿ ಸ್ಥಾಪನೆ ಮಾಡಿದೆವು. ನಮ್ಮ ಮಾರಪ್ಪನವರ ಮಾರ್ಗದರ್ಶನದಲ್ಲಿ ಸ್ಥಾಪನೆಯಾದ ನಮ್ಮ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್, ನಮ್ಮ ಸಂಘದಲ್ಲಿ 180ರಿಂದ 200 ಜನ ಕ್ರೀಡಾಪಟುಗಳು ಇದ್ದು ಇದು ಹೊಸಕೋಟೆಯಲ್ಲಿ ನಡೆದ 43ನೇ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಜಿಲ್ಲೆ ಮೊದಲ ಸ್ಥಾನ ಪಡೆದು ಕೋಲಾರ ಜಿಲ್ಲೆ ಕ್ರೀಡಾಪಟು ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನ ಕಾರ್ಯಕ್ರಮ. ಅನೇಕ ಸಾಧಕ ಕ್ರೀಡಾಪಟುಗಳಿಗೆ ಸನ್ಮಾನ ಕಾರ್ಯಕ್ರಮ ಇದ್ದು ಸಮಯದ ಅಭಾವ ಇರೋದ್ರಿಂದ ಅದನ್ನ ಮತ್ತೆ ಆ ಕಾರ್ಯಕ್ರಮ ನಡೆಸಿಕೊಡ್ಲಾಗುತ್ತೆ. ಈಗ ಶ್ರೀತ ದೇವಸರ್ ಅವರು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರು ಆಗಿದ್ದಾರೆ. ಅವರಿಗೆ ಎಲ್ಲ ವಿಶೇಷವಾಗಿ ಕ್ರೀಡಾಪಟುಗಳಿಗೆ ಅವರು ಸ್ಫೂರ್ತಿ. ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂತ ಮಾರಪ್ಪನವರು ಇವತ್ತು ಕೋಲಾರ ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೋಲಿಲ್ಲದ ಸರದಾರರಾಗಿ ಒಬ್ಬ ಕ್ರೀಡಾಪಟುಗಳಾಗಿ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತು ಸ್ಫೂರ್ತಿ. ಶ್ರೀಯುತರಿಗೆ ಮೈಸೂರಿನ ಬಸವರಾಜ್ ಸರ್ ಅವರು ಅವರ ತಂಡದ ಪರವಾಗಿ ಗೌರವಿಸಿ ಸನ್ಮಾನಿಸಲಾಗ್ತದೆ. ಒಂದು ಅನೌನ್ಸ್ಮೆಂಟ್ ಇದೆ, ಇನ್ನೇನು ಕಾರ್ಯಕ್ರಮ ಸ್ವಲ್ಪ. ಎಲ್ಲರಿಗೂ ನಮಸ್ಕಾರ. ಯಾವ ಊರು ಮೇಡಮ್? ಮನೆಯಲ್ಲಿ ತಾಯಿಯವರು ಹೇಳಿರ್ತಾರೆ ಏನಂತಂದ್ರೆ, ಒಬ್ಬ ಮಗ ಹೋಗ್ಬಿಟ್ಟು ಅಮ್ಮನ ಹತ್ರ ಹೇಳದಂತೆ, ಅಮ್ಮ ನಾನು ರನ್ನಿಂಗ್ ರೇಸ್ ಹೋಗ್ತಾ ಇದ್ದೀನಿ, ಸುಮ್ಮನೆ ಜಸ್ಟ್ ಭಾಗವಹಿಸಿ ಜಯಶೀಲರಾಗಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆರೈಸುವ ಒಂದು ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಮೀಟ್ಗೆ ಆಗಮಿಸುವ ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ ನಾನು ಸ್ವಾಗತ ಮತ್ತು ಹಾಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನ್ ವೆಜ್ ಊಟ ಇದೆ, ಆ ಥರ ನೀವು ಎಲ್ಲ ಕಡೆ ಹೋದ್ರೂ ಕೋಲಾರಲ್ಲಿ ಇದ್ದಂಗೆ ಎಲ್ಲೂ ಇರಲಿಲ್ಲ ಅಂತ ಹೇಳ್ಬೇಕಾಗ್ತದೆ. ಹಾಗೆಯೇ ನಾನು ಆಗಲೇ ಜಿಲ್ಲಾಧಿಕಾರಿಗಳ ಮುಂದೆ, ಏಕೆಂದ್ರೆ ನಾವೊಂದು ಕೋಲಾರಲ್ಲಿ ವಿ ಮಾರಪ್ಪನವರ ಕ್ರೀಡಾಭವನ ಮಾಡಬೇಕು ಅಂತಿದ್ದೀವಿ. ಇವೆಲ್ಲರಿಗೂ ಖುಷಿಯಾಗಲಿ. ಕೋಲಾರದಲ್ಲಿ ವಿ ಮಾರಪ್ಪನವರ ಕ್ರೀಡಾಭವನ ನೆಕ್ಸ್ಟ್ ನೀವು ಬಂದಾಗ ಮಾರಪ್ಪನ ಕ್ರೀಡಾಭವನದಲ್ಲಿ ಉಳ್ಕೊಳ್ತೀರಾ. ಈಗ ತಾನೇ DC ಅವರು ಹೋದಾಗ ನನಗೊಂದು ಪ್ರಾಮಿಸ್ ಮಾಡೋದು, ನಿಮಗೆ ಯಾಕೆ ಅಪ್ಲಿಕೇಶನ್ ತಗೊಂಬನ್ನಿ, ನಾನೇ ಈಗ ಇನ್ಚಾರ್ಜ್ ಇದ್ದೀನಿ ಮುನ್ಸಿಪಾಲಿಟಿಗೆ, ನಿಮ್ಗೆ ಸೈಟ್ ಕೊಡೋ ಜವಾಬ್ದಾರಿ ನಂದು, ಬಿಲ್ಡಿಂಗ್ ಕಟ್ಟೋ ಜವಾಬ್ದಾರಿ ನಿಮ್ದು ಅಂತ ಹೇಳಿದ್ದಾರೆ. ಆದರೆ ನಮ್ಮ ಸಂಘದ ವತಿಯಿಂದ ನಿಮ್ಮ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಹಾಗೂ ಕ್ರೀಡಾ ಬಂಧುಗಳ ಪರವಾಗಿ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ನೀವು ಪರ್ಸನಲ್ ಆಗಿ ತಗೊಂಬಪ್ಪ, ನಾನು ಸೈಟ್ ಕೊಡ್ತೀನಿ, ನೀನು ಆ ಬಿಲ್ಡಿಂಗ್ ಕಟ್ಟೋ ಜವಾಬ್ದಾರಿ ನಿಂದು ಅನುಗೊಳಿಸಿದ್ದಾರೆ. ನಾನು ಗತಾಯ ನೆಕ್ಸ್ಟ್ ನೀವು ಬರೋಷ್ಟೊತ್ತಿಗೆ ಮಾರಪ್ಪನ ಭವನದಲ್ಲಿ ಉಳ್ಕೊಳ್ತೀರಾ, ಅದು ನಮ್ಮ ಶಪಥ. ಹಾಗೆ ನಾನು ಯಾವಾಗ ಹೇಳ್ತಾ ಇರ್ತೀನಿ, ಯಾವುದೋ ಒಂದು ಜಿಲ್ಲೆಗೆ, ಒಂದು ಮನೆಗೆ ಕೀರ್ತಿ ಬರಬೇಕಾದ್ರೆ ಆ ಮಗ ಚೆನ್ನಾಗಿ ಓದಬೇಕು, ಮಗಳು ಚೆನ್ನಾಗಿ ಓದಬೇಕು, ಅಚೀವ್ಮೆಂಟ್ ಮಾಡಬೇಕು. ಒಂದು ಜಿಲ್ಲೆ ಹೆಸರು ತರಬೇಕಾದ್ರೆ ಆ ಜಿಲ್ಲೆಗೆ ಕ್ರೀಡೆಯಲ್ಲಾಗಲಿ, ವಿದ್ಯೆಯಲ್ಲಾಗಲಿ, ಪೊಲಿಟಿಕಲ್ ಆಗಲಿ ಹೆಸರು ತರಬೇಕು. ನಮ್ಮ ಕೋಲಾರ ಜಿಲ್ಲೆ ನಿಮಗೆ ಪ್ರಥಮ CM ಕೊಟ್ಟಂತ ಜಿಲ್ಲೆ, ಪ್ರಥಮ CM KC ರೆಡ್ಡಿ ಅವರು ಕೊಟ್ಟಂತ ಜಿಲ್ಲೆ. ಅವರು ನಮ್ಮ ಕೋಲಾರ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಹಾಗೆ ವಿಶ್ವವಿಖ್ಯಾತ ಇಂಜಿನಿಯರ್ ಯಾರು? ಸರ್ ವಿಶ್ವೇಶ್ವರ ಅವರು ಕೋಲಾರ ಜಿಲ್ಲೆಯ ನಮ್ಮ ಭಾರತ ರತ್ನ ಹೆಮ್ಮೆಯ ಪುತ್ರ ಕೋಲಾರ ಜಿಲ್ಲೆಯ ವಿಶ್ವೇಶ್ವರಯ್ಯ ಅವರು ನಮ್ಮ ಕೋಲಾರ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿದ್ದಾರೆ. ಹಾಗೆ ನೀವು ಮಂಕುತಿಮ್ಮನ ಖಡ್ಗ ಓದಿರ್ಬೋದು, ಅವರು ನಮ್ಮ ಕೋಲಾರ ಜಿಲ್ಲೆಯ ಗುಂಡಪ್ಪ ಅವರು DV3
ಕೋಲಾರ್, DVC ಕೋಲಾರ್. ಅದೇ ತರ ಮಾಸಿಯವರು ಸಣ್ಣ ಕಥೆಗಳನ್ನು ಕೊಟ್ಟಂತ ಮಾಸಿ ವೆಂಕಟೇಶ್ ಅಯ್ಯಂಗಾರ್ ನಮ್ಮ ಕೋಲಾರವರು. ಇವರೆಲ್ಲರೂ ನಮ್ಮ ಕೋಲಾರ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಅದರಲ್ಲೇ ಕ್ರೀಡೆಯಲ್ಲಿ ಯಾರು ಹೆಸರು ಮಾಡಿರಲಿಲ್ಲ. ಅದು ಮಾರಪ್ಪ ಅವರು 160 ಮೆಡಲ್ ತಗೊಂಡು ಕೋಲಾರ ಜಿಲ್ಲೆಗೆ ಕೀರ್ತಿ ಕೊಟ್ಟಿದ್ದಾರೆ. ಕೋಲಾರ ಜಿಲ್ಲೆಗೆ ಕೀರ್ತಿ ಕೊಟ್ಟಿದ್ದಾರೆ. ಯಾವುದೇ ಸ್ಥಾನಕ್ಕಲ್ಲಿ, ಯಾವುದೇ ಜಿಲ್ಲೆಯಲ್ಲಿ, ಯಾವ ಸ್ಟೇಟಲ್ಲೂ 160 ಮೆಡಲ್ ತಗೊಂಡವ್ರು ಇಲ್ಲ ಅಂತ ನನಗೆ ಅನಿಸುತ್ತೆ. 160 ಮೆಡಲ್ ತಗೊಂಡವರು ಯಾರು ಇದ್ದಾರಲ್ಲೇ ಅದು ಕೋಲಾರ. ಇವರೆಲ್ಲ ಮಹಿಳೆಯರು ಕೋಲಾರಕ್ಕೆ ಯಾವ ತರ ಹೆಸರು ತಂದಿದ್ದಾರೋ ಅದೇ ತರ ನಮ್ಮ ಮಾರಪ್ಪ ಅವರು ಕೋಲಾರ ಜಿಲ್ಲೆಗೆ ಹೆಸರು ತಂದಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಕೋಲಾರ ಜಿಲ್ಲೆಗೆ ಎಂತ ಮಹಿಳೆಯರು ಬಂದು ಹೋಗಿದ್ದಾರೆ ಅಂತ. ಅದಕ್ಕೆ ಇವೆಲ್ಲರೂ ನಮ್ಮ ಏನೇ ನನ್ನ ಫಸ್ಟ್ ಹೇಳ್ಬಿಟ್ಟಿದ್ರೆ, ನಾಳೆ ನಿಮಗೆ ಒಬ್ಬಟ್ಟು ಊಟ ಬಿರಿಯಾನಿ ಕಾದಿದೆ ಅಂತ ಹೇಳಿದಿರಿ. ಎಲ್ಲರೂ ಎಂಜಾಯ್ ಮಾಡಿ ಖುಷಿಯಿಂದ ಇರಿ. ನೀವು ಓದ್ಕೊಳ್ಳಿ ನಮ್ಮ ಕೋಲಾರ ಹೆಸರು ಅಂತ ಹೇಳ್ತಾ ನಾನು ಟೈಮ್ ಇಲ್ಲ, ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯದ ಮೊದಲನೇದಾಗಿ ನಾನು ಒಂದು ನಿಮಿಷ ನಾನು ಮರ್ತೆ. ಯಾಕಂದ್ರೆ ಈ ಫಂಕ್ಷನ್ ಇಷ್ಟೊಂದು ವಿಜೃಂಭಣೆಯನ್ನು ನೀಡಬೇಕಾದ್ರೆ ನಮಗೆ ಸಾಕಷ್ಟು ಅಧಿಕಾರಿಗಳು ಮತ್ತೆ ಸಂಘ ಸಂಸ್ಥೆಗಳು ನಮಗೆ ಸಹಾಯ ಮಾಡಿದೆ. ನಾನು ಅವ್ರ ಹೆಸರು ಹೇಳ್ಬೇಕು ಅಂತ ನಾನು ಅಂದ್ಕೊಂಡೆ. ಈ ಒಂದು ಹುಮ್ಮಸ್ಸಲ್ಲಿ ಅವ್ರ ಹೆಸರಲ್ಲೇ ಮರ್ತ್ಬಿಟ್ಟೆ. ದಯವಿಟ್ಟು ಒಂದೇ ನಿಮಿಷ. ಯಾರು ನಮ್ಮ ರವಿಚಂದ್ರ ಅವರು DSC ಆಫೀಸ್ನವರು, ಅಸಿಸ್ಟೆಂಟ್ ಡೈರೆಕ್ಟರ್, ಡೆಪ್ಯೂಟಿ ಡೈರೆಕ್ಟರ್. ನಿಜವಾಗ್ಲೂ 1 ತಿಂಗಳ ಕಾಲ ನಮ್ಮ ಜೊತೆ ಇದ್ರು. ನಮ್ಗೆ हिमाचल यमुना गंगा उच्छल जल चितरंगा तव शुभ नामे जागे तव शुभ आशीष मागे गाहे तव जय गाथा जन गण मंगल धायक जय हे भारत भाग्य विधाता जय हे जय हे जय हे जय जय हे। बोलो भारत माता की जय, जय बोलो भारत माता की जय, जय बोलो ಭುವನೇಶ್ವರಿ ಕನ್ನಡಾಂಬೆಗೆ ಜೈ, ಜೈ बोलो ಭುವನೇಶ್ವರಿ ಕನ್ನಡಾಂಬೆಗೆ. ಎಲ್ಲರೂ ಧನ್ಯವಾದ. ರಾಷ್ಟ್ರಗೀತೆ 5521 5527 ತೀರ್ಪುಗಾರರು ಯಶೋಧಮ್ಮ ಅವರನ್ನ ಸಂಪರ್ಕಿಸಿ ಅಲ್ಲಿಂದ ಮತ್ತೆ ಬಂದ್ರೆ ಮಾತ್ರ ನಾವು ಇವೆಲ್ಲ ಸೇರಿಸ್ಕೊಳ್ತೀವಿ. ಇದರಿಂದ ರಿಕ್ವೆಸ್ಟ್ ರಾಜ್ಯ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಯಾವ ಮೀಡಿಯಾ ದ ಗ್ರೇಟ್ ಕೋಲಾರ್ 90+ ಕರೀರಿ. ಬನ್ರಣ್ಣ ಇನ್ನ ಸ್ಟಾರ್ಟ್ ಮಾಡಿ ಸರ್. ಕ್ಯಾಮ್ರಾ ಮೇಲೆ ಅಷ್ಟು ದೂರ ಇಲ್ಲ. ಈ ಪಕ್ಕ ಏಯ್ ಅಣ್ಣ 1 ಕಿಲೋಮೀಟರ್ ಹೋಗ್ಬೇಕು. ಬರ್ರಿ ಎಲ್ಲರೂ
ನಾಲ್ಕೇ ಜನ. ಪುರುಷ ಮತ್ತು ಮಹಿಳೆಯರು ಎಲ್ಲ ಹೆಚ್ಚು ಅಧಿಕಾರಿ ಎಲ್ಲ ಹೆಚ್ಚು ಅಧಿಕಾರಿ ಮಹಿಳೆಯರ 100 ಮೀಟರ್ ಓಟ ಫೈನಲ್. ಇಬ್ಬರು ಮತ್ತು ಹೆಸರು ಅವರೇ ಗೆದ್ದರ ನೋಡ್ಬೇಕು. ವೆರಿ ನೈಸ್. ಸೊಗಸಾಗಿ ಓಡ್ತಾ ಇದ್ದಾರೆ ಮಹಿಳೆಯರು. 55 ಸ್ಟೆಪ್ಸ್ ಅಲ್ಲಿ ಬ್ಯೂಟಿಫುಲ್ ಆಗಿ ಓಡ್ತಾ ಇದ್ದಾರೆ. ಸುಮಾರು 10 ರಿಂದ 15 ಮೀಟರ್ ಅಂತರದಿಂದ ಫಿನಿಶ್ ಮಾಡಿದ್ದಾರೆ. ಭಾಗವಹಿಸಲು ಮುಖ್ಯ, ಭಾಗವಹಿಸಲು ಫಿನಿಶ್ ಮಾಡಿದ್ದಾರೆ ಮುಖ್ಯ. ಬಹಳ ಸೊಗಸಾಗಿ ಫಿನಿಶ್ ಮಾಡಿದ್ದಾರೆ. ನಾಳೆ ವಿಶೇಷವಾದ ನಾಳೆಗೆ ಮೇಡಮ್ ಬನ್ನಿ ನೀವು. ಬನ್ನಿ ಮೇಡಮ್, ಬನ್ನಿ ಬನ್ನಿ ಬನ್ನಿ. ಹಲೋ, 2 ಸುತ್ತು ಪ್ರಾರಂಭವಾಗಿ ಮುಕ್ತಾಯದಲ್ಲಿ. ಓಕೆ, ಥ್ಯಾಂಕ್ ಯು. ಪ್ರಾರಂಭವಾಗಿ ಮತ್ತೊಂದು 45 ಟೈಮ್ಸ್ ಕಾಣುತ್ತೆ. ಇನ್ನು ಮುಂದೆ ಸುತ್ತಿದೆ, ಇನ್ನು ನೋಡಿದೆ. ತುಂಬಾ ಇಂಟ್ರೆಸ್ಟಿಂಗ್ ಹೇಳ್ತಾ ಇದ್ದಾರೆ. 50 ಅಲ್ಲಿರೋರೆಲ್ಲ ಪ್ರೋತ್ಸಾಹ ಚಪ್ಪಾಳೆ ಕೊಡಬೇಕು ಅವರಿಗೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಹೋಗ್ತೇವೆ. ವೆರಿ ನೈಸ್, ವೆರಿ ಬಹಳ ಸೊಗಸಾದಂತ ಓಟ. 820 ಮೀಟರ್ ಕ್ರಿಕೆಟ್ ಡಿಸ್ಟೆನ್ಸ್ ಅಂತ 800 ಅಬೌವ್ ಬರುತ್ತೆ. ಅವರು 1 ಸೆಕೆಂಡ್ ಬಂದಿದ್ದಾರೆ. ಬರ್ತಾನೆ ಇದ್ದಾರೆ. ಬಹಳ ಮುಖ್ಯ, ಹಾಗಾಗಿ ಖುಷಿಯಾಗಿ ಭಾಗವಹಿಸಿದ್ದಾರೆ. 1 ಸೆಕೆಂಡ್ ನಿಮ್ಮ ಮಾಹಿತಿಯೆಲ್ಲ ನಮ್ಮ ರಾಷ್ಟ್ರ ಮಟ್ಟದ ಅಥ್ಲೆಟ್ ನೀವು ಫಸ್ಟ್ ಬಂದವರು.
ಕಂಗ್ರ್ಯಾಚುಲೇಷನ್ ಸರ್. ನಮ್ಮ ಹೆಸರು ನಾರಾಯಣ ಮೂಲ್ಯ, ಯಾವ ಊರು ಸರ್? ದಕ್ಷಿಣ ಕನ್ನಡ. ತಾವು ಸರ್ ಸೆಕೆಂಡ್ ನಂಬರ್. ಸರ್ ಸೆಕೆಂಡ್ ನಂಬರ್ ರಮೇಶ್ ಒಕ್ಲೇರಿ ಕೋಲಾರ. ಒಕ್ಲೇರಿ ಕೋಲಾರದವ್ರು ಸೆಕೆಂಡ್ ನಂಬರು. ತಾವು ಸರ್ ಯಾವ್ರು ಹೇಳಿದ್ರಿ? ಮಂಗಳೂರು ಅವರು. ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಕೆಲಸ ಮಾಡೋದು. ಸೂಪರ್ ಫಸ್ಟ್ ನಂಬರ್ ಬಂದಿದ್ದೀರಿ, ಅಭಿನಂದನೆಗಳು. ನಿಮ್ಮ 55 ಇವನು ಹೋಗೋದಲ್ಲ, ಚಾನ್ಸ್ ಇದೆ. ಅದೇ ಮಾಡ್ತಾನೆ ಆಗಲಿ. ಅವ್ರು ಸ್ವಲ್ಪ ಡಲ್ ಆಗಿದ್ದಾರೆ ಆಲ್ರೆಡಿ. 20 ಕಿಲೋಮೀಟರ್ ಫಿನಿಶ್ ಮಾಡ್ತಾನೆ, ಬಟ್ ಇವನು ಮಾಡ್ತಾನೆ ಕರೆಕ್ಟ್. ಸ್ವಲ್ಪ ಸಣ್ಣಗಿರೋದಕ್ಕೆ ಮಾಡಿದ್ರಿ. ಸೆಕೆಂಡ್ ಬಂದ್ರಾ? ಫಸ್ಟ್ ಸೆಕೆಂಡ್ ಆಯಿತು. ಕರೆಕ್ಟಾಗಿ ಹೆಂಗೋದ್ರೆ ಹಂಗೆ ಫಿನಿಶ್ ಮಾಡಿದೆ. ಸರ್ ಸೆಕೆಂಡ್ ಬಂದಿದ್ದೀರಾ, ಕಂಗ್ರ್ಯಾಚುಲೇಷನ್. ಫಸ್ಟ್ ಸರ್ ಫಸ್ಟ್ ಬಂದಿರಿ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾವ ಊರು ಸರ್? ನಂದು ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆ. ನಮ್ಮ ಹೆಸರು? ಆರ್ಮಿ ರಿಟೈರ್ಡ್ ಕ್ಯಾಪ್ಟನ್. 4 ವರ್ಷ ಪ್ರೆಸಿಡೆಂಟ್ ಬಾಡಿ ಗಾರ್ಡ್ ಆಗಿದೆ. ನಂದು ಮೇನ್ ಇವೆಂಟ್ ಮ್ಯಾರಥಾನ್ 42 ಕಿಲೋಮೀಟರ್ಸ್, ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್. ಇದು ನಾನು ಇವೆಂಟ್ ಅಲ್ಲ, ಜಸ್ಟ್ ಒಂದು ಸೋಪಾಗಿ ಓಡಿರೋದು ಅಷ್ಟೇ. ಅಭಿನಂದನೆಗಳು. ಥ್ಯಾಂಕ್ ಯು, ಧನ್ಯವಾದಗಳು ಸರ್ ನಿಮಗೆ. ಕೋಲಾರ ಸರ್ ಹೇಗೆ? ತುಂಬ ಚೆನ್ನಾಗಿದೆ ಸರ್. ಬಂಗಾರದ ಪೇಟೆ, ವೆದರ್ ಚೆನ್ನಾಗಿದೆ, ಕ್ಲೈಮೇಟ್ ಚೆನ್ನಾಗಿದೆ. ಓಕೆ ಸರ್. ಅಕಾಮಿಡೇಷನ್, ಫುಡ್, ರೆಫ್ರಿಜರೇಷನ್ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಮಾರಪ್ಪ ಅವರು? ಮಾರಪ್ಪ ನಮ್ಮ ಇವರು ಅಲ್ಲ, ಮಾರಪ್ಪ ಅಂತ ಆರ್ಗನೈಸ್ ಮಾಡಿರೋರು. ಓಕೆ, ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಚೆನ್ನಾಗಿದೆ ಸರ್, ಒಳ್ಳೆ ಆರ್ಗನೈಸೇಷನ್ ಚೆನ್ನಾಗಿ ಮಾಡಿದ್ದಾರೆ ಸರ್. ಶಿವಮೊಗ್ಗ ಹೇಳಿ ಸರ್. ಶಿವಮೊಗ್ಗ ಸರ್, ಮಲೆನಾಡ ಏರಿಯಾ. ಅಲ್ಲಿಗಿಂತಲೂ ಅತ್ಯುತ್ತಮವಾದ ಒಂದು ಕ್ರೀಡಾಂಗಣ ಹೊಂದಿದೆ. ಇಲ್ಲಿ ಕೊಡಗು ಇದು ಕೋಲಾರ ಅಂದರೆ ಚಿನ್ನ ಗಣಿ ಅಂತ ಹೆಸರು ಕೇಳಿದ್ದೀವಿ. ಈಗ ನಮಗಿಲ್ಲಿ ಬಂದ ಮೇಲೆ ಎಷ್ಟು ವಿಶಾಲವಾದ ವಾತಾವರಣ, ಅತ್ಯಂತ ಪ್ರಸಿದ್ಧವಾದ ಸ್ಥಳಗಳನ್ನು ಹೊಂದಿರತಕ್ಕಂಥ ಈ ಒಂದು ಕೋಲಾರ, ಅದು ಮಾರ್ಯಪ್ಪ ಸರ್ ಅವರು ಇಂಥ ಒಂದು ಬೃಹತ್ ಇಂಟರ್ನ್ಯಾಷನಲ್ ಲೆವೆಲ್ಲಿಗೆ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಅವರಿಗೆ ಮತ್ತೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಕೋಲಾರ ಜಿಲ್ಲೆಗೆ ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮಾತೆ. ಜೈ ಕೋಲಾರಮ್ಮ. ಫಸ್ಟ್ ಬಂದಿರೋರು ಇವರು, ಸೆಕೆಂಡ್ ಬಂದಿರೋರು, ಸೆಕೆಂಡು ಥರ್ಡ್ ಇವರು 85 ವರ್ಷ ವಯಸ್ಸು ಇವ್ರದ್ದು. 75ರಿಂದ 85. ನಾನು ಫಸ್ಟ್ ಟೈಮ್ ಇಷ್ಟೊಂದು ಗೋಲ್ಡ್ ಧರಿಸಿರುವಂಥ ಮನುಷ್ಯ ನೋಡ್ತಾ ಇದ್ದೀನಿ. ನಮಸ್ಕಾರ ಸರ್. ಎಲ್ಲಿಂದ ಬಂದಿರಿ ಸರ್ ತಾವು? ನಾನು ಮೂಲತಃ ಶಿವಮೊಗ್ಗದವರು. ಸೂಪರ್. ಹಾಂ, ಶಿವಮೊಗ್ಗದವರು. ನಾನು 2010ರಿಂದ ಗೋಲ್ಡ್ ಹಾಕೋದು ಸ್ಟಾರ್ಟ್ ಮಾಡಿದ್ದು. ಅಥ್ಲೀಟ್ ನಾನು. ಓಕೆ. 2 ಇವೆಂಟ್ ಇತ್ತು, 2 ಗೋಲ್ಡ್ ಮಾಡಿದೆ, ಹೈ ಜಂಪ್, ಹರ್ಡಲ್. ಯಾವ್ದು ಇವೆಂಟ್ ಇರಲಿಲ್ಲ, ನೋಡಕ್ ಬಂದಿದ್ರೆ ಅದಕ್ಕೆ ಇಷ್ಟೊಂದು ಚಿನ್ನ. ಯಾವಾಗಲೂ ಹಿಂಗೆ ಇದಿಲ್ಲ, ನಾವು ಹೊರಗೆ ಬರೋಣ, ದಿನ ಇಷ್ಟು ಹಾಕಿ. ನಿಮ್ಗೆ ಏನಂತ ಅಡ್ಡ ಹೆಸರು ಏನಂತ ಏನಿದೆ ಸರ್? ನಂತರ ಎಲ್ಲ ಅಡ್ಡ ಹೆಸರು ಹೆಸರಲ್ಲಿ ಯಾರು ಗೊತ್ತಿಲ್ಲ, ಎಲ್ಲ ಗೋಲ್ಡ್ ಮ್ಯಾನ್ ಅಂತಾನೆ ಕರೀತಾರೆ ಸರ್. ಹೆಂಗೆ, ಯಾಕೆ ನಿಮ್ಗೆ ಈ ಅಭ್ಯಾಸ ಬಂತು ಬಂಗಾರ? ನಾನು ಯೋಯೋ ಹನಿ ಸಿಂಗ್ ಫಸ್ಟ್ ಟೈಮ್ ಲೈವ್ ನೋಡಿದೆ. ಅವರು
1 ಬಳೆ 5 ಉಂಗುರ ಹಾಕೊಂಡಿದ್ರು ವಾಚ್ ಜೊತೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಅದು ಮೊದಲೇ ಗೋಲ್ಡ್ ಇಷ್ಟ ಇತ್ತು, ಹವ್ಯಾಸ ಹಂಗೆ ಸ್ಟಾರ್ಟ್ ಆಗಿ ಇಷ್ಟು ಬಂತು. ಇವಾಗ 2.5 kg ಮೇಲಿದೆ. ಸೂಪರ್. ನಿಮಗೆ ಸೆಕ್ಯೂರಿಟಿ ಗಾರ್ಡ್ ಬಾಡಿ ಗಾರ್ಡ್ ನನ್ನ ಸ್ಟ್ರೆಂತ್ ಅದು. ನಾನು ಹೇಳ್ತಲ್ಲ, ಹೆದರಿಕೆ ಇದ್ಮೇಲೆ ಹಾಕಬಾರ್ದು, ಹಾಕಿದ್ಮೇಲೆ ಹೆದರಬಾರ್ದು. ಸೂಪರ್ ಮೆಸೇಜ್ ಯಾಕಿದ್ರಬೇಕು ಯಾರಿಗೆ. ಆಮೇಲೆ ಕೋಲಾರ್ಗೆ ನೆನ್ನೆ ಬಂದ್ರ ನೀವು? ನೆನ್ನೆಲ್ಲ ಮೊನ್ನೆ ಮಧ್ಯಾಹ್ನ. ಕೋಲಾರಲ್ಲಿ ಏನೇನು ನೋಡಿದ್ರೆ ಸರ್, ಹೇಗಿದೆ ಕೋಲಾರ ಮೊದಲಿಂದ ಗೊತ್ತಿತ್ತು, ಬಟ್ ಮಧ್ಯಾಹ್ನ ಇಲ್ಲಿ ಗ್ರೌಂಡ್ ಬಿಟ್ಟು ಎಲ್ಲೂ ಹೋಗಿಲ್ಲ. ಇನ್ನೂ ಹೋಗಿಲ್ಲ. ಭಾಳ ಇದೆ ಸರ್ ಕೋಲಾರ, ನೋಡೋಂಥ ತುಂಬಾ ಚೆನ್ನಾಗಿದೆ. ಕೋಲಾರದಲ್ಲಿ ನನಗೆ ಎಲ್ಲದಕ್ಕಿಂತಲೂ ಈ ಚಿಟ್ಟಿ, ನಿಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಚಿಟ್ಟಿ, ಮತ್ತೆ ತುಂಬಾ ಜನ ಪರಿಚಯ, ಒಳ್ಳೊಳ್ಳೆ ದೊಡ್ಡ ಕುಳಗಳು ಪರಿಚಯ ಆದ್ರು ನನಗೆ. ಭಾರಿ ಸಂತೋಷ ಆಯ್ತು, ಭಾರಿ ಖುಷಿ ಆಯ್ತು. ಅಥ್ಲೆಟಿಕ್ಸ್ ಮಾತ್ರ ಸೂಪರ್ ಆಗಿ ನಡೆಸಿದ್ರು, ಚೆನ್ನಾಗಿ ನಡೆಸಿದ್ರ, ತುಂಬಾ ಚೆನ್ನಾಗಿ ನಡೆಸಿದ್ರು. ನಾವು ಯಾವುದೇ ಅಥ್ಲೆಟಿಕ್ ಮೀಟಿಗೆ ಹೋದ್ರು ಕೋಲಾರದ್ದು ಅಥ್ಲೆಟಿಕ್ ಮೀಟ್ ಬಗ್ಗೆ ನಾವು ಮಾತಾಡ್ತೀವಿ, ಅಷ್ಟು ಚೆನ್ನಾಗಿ ನಡೆಸಿದ್ರು. ಎಸ್ ಸರ್. Ladies and gentlemen, guys, welcome to Masters Athletic Championship 2025 in Kolar. ಸರ್ ಎಂ ವಿಶ್ವೇಶ್ವರಯ್ಯ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವಂಥ 21ನೇ ತಾರೀಕು ಕೊನೆಯ ದಿನ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ನಾವು ಕೊನೆ ದಿನಕ್ಕೆ ಹೋಗ್ತಾ ಇದ್ದೀನಿ. ನಾನು ನಿಮಗೂ ತೋರಿಸ್ತಾ ಇದ್ದೀನಿ ಹೇಗಿದೆ ಕೊನೆ ದಿನ ಅಂತ. ವೀಕ್ಷಕರೇ, ಇದಕ್ಕಿಂತ ಮುಂಚೆನೂ ಒಂದು ವಿಡಿಯೋ ಹಾಕಿದೆ ನೆನ್ನೆ, ಅದನ್ನು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಆ ವಿಡಿಯೋ ನೋಡಿ. ಇವತ್ತು 2ನೇ ದಿನ, ಬನ್ನಿ ಸ್ಟೇಡಿಯಂ ಒಳಗಡೆ ಹೋಗೋಣ. ನಮಸ್ಕಾರ ಸರ್. ವಿಡಿಯೋ ನೀವು ನೋಡಿಲ್ಲ ಇನ್ನೂ? ಹೌದಾ? ತಗೊಳ್ತಾ ಇದ್ದಾರೆ. ಇವತ್ತೇನು ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಆಯ್ತಾ? ವಾ, ಗೋಲ್ಡ್ ಗೆದ್ದಿದ್ರಾ? ಸೂಪರ್. ಸೂಪರ್ ಅಪ್ಪ. ಸೂಪರ್. ಇವ್ರಿಗೆಲ್ಲ ಒಂದು ಗೇಮ್ಸ್ ಇದೆ, ಅದಕ್ಕೆ ಕುತ್ಕೊಂಡಿದ್ದಾರೆ ಎಲ್ಲ ಇಲ್ಲಿ ವೆಯ್ಟ್ ಮಾಡ್ಕೊಂಡು. ನೀವೆಲ್ಲ ಏನು ಗೇಮ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ? ಜಾಗ್ಲಿಂಗ್ ಥ್ರೋಗೆ. ಇವರೆಲ್ಲ ಜಾಗ್ಲಿಂಗ್ ಥ್ರೋಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಹ್ಯಾಮರ್ ಥ್ರೋ ಇರುತ್ತೆ. ಸೂಪರ್. ಆಲ್ ದ ಬೆಸ್ಟ್ ಎಲ್ಲರಿಗೂ. ಮೇಡಮ್ ಬರ್ತಾ ಇದ್ದಾರೆ. ಈ ಕಡೆ ಬನ್ನಿರಿ, ಹಿಂದಕ್ಕೆ ಬನ್ನಿರಿ ಪುಟ್ಟ, ನೀವು ಹಿಂದಕ್ಕೆ ಬನ್ನಿರಿ. ಅವ್ರು ಜಂಪ್ ಮಾಡಲಿಲ್ಲ. ಸೂಪರ್ ಅಣ್ಣ, ಸೂಪರ್. ಬಂತು. ಇಲ್ಲ, ಇವರು ಅಲ್ಲಿ ಮಿಸ್ಟೇಕ್ ಮಾಡಿ. ಡೈನಾಮಿಕ್ ದೇವಸಾಹೇಬರನ್ನ ಕರೀತೀವಿ. ಎಸ್, IPS ಈಗ ಹಾಲಿ ನಮ್ಮ ಬೆಂಗಳೂರಿನ ಪೂರ್ವ ವಲಯದ ಡಿಸಿಪಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮಗೆ ಆತ್ಮೀಯ ಸ್ವಾಗತ ಸರ್. ಹಾರ್ಟಿ ವೆಲ್ಕಮ್. ಸೂಪರ್. ಅಥ್ಲೆಟಿಕ್ಸ್ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆ ನಡೀತಾ ಇರ್ತಕ್ಕಂಥ ಖುಷಿ ವಿಚಾರ. ನಮ್ಮ ಜೊತೆ ನೋಡಿ, 200 ಮೀಟರ್ ಓಟಕ್ಕೆ ಪ್ರಾರಂಭ ಆಗ್ತಾ ಇದೆ. 200 ಮೀಟರ್ ಲಾಸ್ಟ್ ಕಾಲ್ ಕೊಟ್ಟಿದ್ದಾರೆ. ದಯಮಾಡಿ ಎಲ್ಲ ಏಜ್ ಗ್ರೂಪ್ ಅಲ್ಲಿ ಪ್ರಾರಂಭದ ಗೆರೆ ಬಳಿ ಹೋಗಿ ವರದಿ ಮಾಡ್ಕೋಬೇಕು. 200 ಲಾಸ್ಟ್ ಕಾಲ್. 200 ಮೀಟರ್ಗೆ 200 200 ಅಲ್ರಿ 200 ಮೀಟರ್ಗೆ ಅಲ್ಲಿ ಹೋಗಿ, ಯಾರು ಇದ್ರೆ ಅಲ್ಲಿ ಹೋಗ್ಬಿಟ್ಟು ಬೇಗ ಪ್ಲೀಸ್ ಹೋಗಿ ಸರ್. ನಿಮ್ಮ ಹೆಸರು ಇದೆಯಲ್ಲ, ಹೋಗಿ ನೇಮ್ಸ್ ಅನ್ನ ಎಂಡೋರ್ ಮಾಡತಕ್ಕಂಥದ್ದೆಲ್ಲ ಬೇಗ ಹೋಗಿ ಸರ್.
ಈ ಕಡೆದು ಮಾಡಪ್ಪ, ಈ ಕಡೆದು ಮಾಡು. ಏಯ್ ಸುಮಾರು 25 ಅಧಿಕ ಕ್ರೀಡಾಪಟುಗಳು ನೆನೆ ಬಹಳ ಸೊಗಸಾದಂತ ಇವೆಂಟ್ ಬಹಳ ನಡೀತು. ಇದು ಮುಂದುವರಿತ ಸರ್. ಮೇಲೆ ಯಾರು ಬರಬೇಡಿ, ಕರೆದವ್ರು ಮಾತ್ರ ಮೇಲೆ ಬನ್ನಿ ಪ್ಲೀಸ್. 200 ಮೀಟರ್ ಸ್ಟಾರ್ಟ್ ಆಗ್ತಾ ಇದೆ. 200 ಇವೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ಸಂಬಂಧಪಟ್ಟ ಪಾರ್ಟಿಸಿಪೆಂಟ್ಸ್ ಬೇಗ ಹೋಗಿ. ಮೂವತ್ತು ವರ್ಷದಿಂದ ಹಿಡ್ಕೊಂಡು 90ಕ್ಕೂ ಅಧಿಕ 95 ವರ್ಷದ ತನಕ ನಮ್ಮ ಮಾಸ್ಟರ್ಸ್ ಅಥ್ಲೆಟ್ಸ್ ಬಂದಿದ್ದಾರೆ. 25 ಜಿಲ್ಲೆಗಳಿಂದ. ಏಜ್ ಲಿಮಿಟ್ ಇಲ್ಲ, ಎಲ್ಲ ಸಹ ಪುಟಾಣಿಗಳ ತರ. ಹಲೋ, ಗುಡ್. 24 ಪನ್ನೀರ್ ಹೇಳ್ತೀನಿ. ಕೇಳ್ತೀನಿ ರಪ್ಪ, ಹುಡುಗನ ಕೇಳ್ತೀನಿ. ನಾನು ಅಲ್ಲಿ ಅಂಗಡಿಲಿ ಇಲ್ಲ, ಬೇರೆ ಕಡೆ ಕೇಳ್ತೀನಿ. ಓಕೆ ಓಕೆ. ಸೋಮಣ್ಣ ಅವರೇ ಫಸ್ಟಾ? ನೀವು ಫಸ್ಟು. ಕಂಗ್ರ್ಯಾಚುಲೇಷನ್ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮಾತಾಡ್ಬಿಡಿ. 24 24. ಓಕೆ ಓಕೆ. ಪ್ಲೀಸ್. ವೆರಿ ಗುಡ್, ವೆರಿ ಗುಡ್. ಬರ್ರಿ ಬರ್ರಿ ಅಜ್ಜ ಬರ್ರಿ. ಎಲ್ಲರೂ ಸಿಗ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ, ಒಂದು ಸೆಲ್ಫಿ ತಗೋತಾರೆ. ಸೂಪರ್ ಸರ್. ಓಕೆ, ಥ್ಯಾಂಕ್ ಯು. ಗುಡ್. ವೆರಿ ನೈಸ್. ಬಹಳ ಕಾಂಪಿಟೇಷನ್ ಇದೆ. 200 ಮೀಟರ್ ಓಟ. ಜಿತ್ತಿ 25 ಜಿಲ್ಲೆಗಳಿಂದ ಬಂದಿದ್ದಾರೆ. ಮೂರು ಗೋಲ್ಡ್ ಗೆದ್ದಿದ್ದಾರೆ ಅವರು. ಈಗ 4 ಗೋಲ್ಡ್ ಗೆದ್ದಿದ್ದೀರಾ ನೀವು? ಬಂಗಾರಕ್ಕೆ 75 ಅರಯ್ಯದವರು. ಬಿಳಿ ಕೂದಲು ಹೆಂಗ್ ಹುಡುಗಪ್ಪ ಇವರು? ಬಿಳಿ ಕೂದಲು ಹೆಂಗ್ ಹುಡುಗ ಇವರೆಲ್ಲ? ಬರಿಗಾಲ ಅಲ್ಲ, ಬರಿಗಾಲ. ಚಲೋ ಮಾಡ್ಯಾರ, ನಮ್ಗೆ ಉಪಕಾರ ಮಾಡ್ಯಾರ್ರಿ ಸಾಹೇಬ್ರ. ಒಳ್ಳೆ ಊಟ, ಒಳ್ಳೆ ಊಟ. ಬೇಕಂದ್ ಮಾಡ್ಯಾರ ಅವ್ರ ಹೆಸರು. ಮೆನ್ಸ್ ಡಿಸ್ಕಸ್ 40+ ವಿಭಾಗದಲ್ಲಿ ನಟಶೇಖರನ್ ವಿ ಸೆಕೆಂಡ್ ಪ್ಲೇಸ್. ಜಯ ಅವಕ್ಕೆ ವಿತರಣೆ ಮಾಡಿಕೊಡಿ, ಕೊಡಿ ಕೊಡಿ. ನಟಶೇಖರನ್, ಜಯಕಾಂತನ್, JN ಶ್ರೀನಾಥ 40+ ವಿಭಾಗ ಡಿಸ್ಕಸ್ ರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್. ಕಂಗ್ರಾಚುಲೇಷನ್ಸ್. ಇವರಿಗೆ ಬಹುಮಾನ ವಿತರಿಸ್ತಾ ಇದ್ದಾರೆ ನಮ್ಮೆಲ್ಲರ ನೆಚ್ಚಿನ ಮೊನ್ನೆ DCP ಸಾಹೇಬರು, ಬೆಂಗಳೂರು ಪೂರ್ವ ವಲಯ, ನಮ್ಮ ಕೋಲಾರದ ಕುವರ ಮತ್ತೆಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರು ಎಲ್ಲ ಸೇರಿ ಒಟ್ಟಾರೆಯಾಗಿ ನೆಕ್ಸ್ಟ್ ಬಹುಮಾನ ಕೊಡಿ. ಲಿಸ್ಟ್ ಕೊಟ್ಬಿಡಿ, ಅದು ತಗೊಂಡೋಗ್ಬಿಟ್ಟು ಲಿಸ್ಟ್ ನನ್ನ ಹತ್ರ ಕೊಡಿ. ಆಗಿರುತ್ತಮ್ಮ ನೆಕ್ಸ್ಟ್. ಇಲ್ಲಿ ಯಾವ್ದು ಬರ್ತದೆ ಅದು ಕೊಡ್ತೀವಿ ಸರ್. ನೆಕ್ಸ್ಟ್ ಹೋಗಲ್ಲ, ಹೋಗು. ಕಪ್ಪಿ ಬಾರ ಎತ್ಕೊಡು, ನೀಟಾಗಿ ಎತ್ಕೊಡು.
ಇಲ್ಲಿ ಅನೌನ್ಸ್ಮೆಂಟ್ ರಾಜ್ಯ ಬರಬೇಡಿ. ಮುಂದಿನ ಬಹುಮಾನ 75 ಪ್ಲೇಸ್ ಟ್ರಿಪಲ್ ಜೆ, 75 ಪ್ಲೇಸ್ ಟ್ರಿಪಲ್ ಜೆ ಪುರುಷರ ವಿಭಾಗ. ಎಸ್ 200 ಸ್ಟಾರ್ಟ್ ಆಗ್ತಾ ಇದೆ ಮತ್ತೊಂದು ಸ್ಪರ್ಧೆ. ಅದು ಕ್ಯಾಮ್ರಾ ಆನ್ ಮಾಡಿಲ್ಲ ಸರ್. ಈಗ ರೆಡಿ ಆಗಿರಬೇಕು. ನಟಶೇಖರ್ ನಮಸ್ಕಾರ ಸರ್. ಏನೇನು ಗೇಮಲ್ಲಿ ಭಾಗವಹಿಸಿದ್ರಿ? 110 medals, triple jump and discus throw. ಎಲ್ಲ ಗೋಲ್ಡ್ ಮೆಡಲ್. ಸೂಪರ್. ಊಟ ಎಲ್ಲ ವ್ಯವಸ್ಥೆ ಚೆನ್ನಾಗಿತ್ತಾ? ಚೆನ್ನಾಗಿದೆ ಸರ್, ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿದೆ. ಅದಕ್ಕೆ ಒಳ್ಳೆ ಊಟ ತಿಂದು ಎಲ್ಲದರಲ್ಲೂ ಗೋಲ್ಡ್ ಗೆದ್ದಿದ್ದೀರಾ. ಕೋಲಾರ ಬಗ್ಗೆ ಸರ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ. ಗೋಲ್ಡ್, ಅದೇ ಕೋಲಾರ ಗೋಲ್ಡ್ ಅಂತ ಹೇಳ್ತಾರಲ್ಲ. ಗುಡ್ ಲಕ್. ರಾಜಶೇಖರ್ ಸರ್ ಶಾರ್ಟ್ ಪುಟ್ 70 ಪ್ಲೇಸ್ ವಿಭಾಗದಲ್ಲಿ ಬಂದಿದ್ದಾರೆ. ಅಲ್ಲಿಗೆ ಕಂಗ್ರಾಚುಲೇಷನ್. ಇಲ್ಲಿ ನನ್ಗೆ ಯಾವ್ದು ಇಷ್ಟ ಬರ್ತದೆ ಕರಿತೀನಿ. ಹಿಂದೆ ಯಾವ್ದು ಬಂದ್ರೆ ಅದು ಇದು ಹಾಕೊಳ್ಳ. ನೆಕ್ಸ್ಟ್ ಲಿಸ್ಟ್ಗೆ ಬಹುಮಾನ ಕೊಡ್ತಾ ಇದ್ದೀವಿ. ಮಾದಪ್ಪ ಯೋಗೇಂದ್ರ ಅಂತ ಇವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ಮೈಸೂರು ಕಡೆಯಿಂದ ಪಡ್ಕೊಂಡಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಈ ವರ್ಷ ಪಡ್ಕೊಂಡಿದ್ದಾರೆ. ಕಂಗ್ರಾಚುಲೇಷನ್ಸ್ ಮಾದಪ್ಪ ಯೋಗೇಂದ್ರ ಪ್ರಥಮ ಸ್ಥಾನ ಮೈಸೂರು, ಮುನ್ನಪ್ಪಯ್ಯ ಕೋಲಾರ ದ್ವಿತೀಯ, HP ದಾಸರ್ ಹುಬ್ಳಿ ತೃತೀಯ. ಈ 3 ಜನಕ್ಕೆ ಕಂಗ್ರಾಚುಲೇಷನ್. 60 ಪ್ಲಸ್ ವಿಭಾಗ 10,000 ಮೀಟರ್ ಓಟದ ಶೂರರು, ವೀರರು, ಧೀರರು. ಮುಂದಿನ ಬಹುಮಾನ ಅನೌನ್ಸ್ ಮಾಡ್ತಾ ಇದ್ದೀವಿ. ದಯಮಾಡಿ ನೋಡ್ಕೊಂಡಾಗ ಇವೆಂಟ್ ಸ್ಟಾರ್ಟ್ ಆಗ್ತಾ ಇದ್ರೆ ಮುಂದಿನ ಬಹುಮಾನ ಟ್ರಿಪಲ್ ಜಂಪ್ 70 ಪ್ಲೇಸ್ ವಿಭಾಗ ಟ್ರಿಪಲ್ ಜಂಪ್ ರೆಡಿ ಆಗಿ ಪುರುಷರು ಟ್ರಿಪಲ್ ಜಂಪ್ 2 ಪ್ಲೇಸ್ ಇದೆಯಾ? ಮುಂದಿನ ಬಹುಮಾನ ತೊಗೊಂಡ ಇದ್ದಾರೆ ನಮ್ಮ ಬೆಳಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರು ಕೃಷ್ಣಾರೆಡ್ಡಿ ಸರ್ ಅವರು, ನಮ್ಮ ಅಸೋಸಿಯೇಟ್ ಬ್ಯಾರರ್ಸ್ ಎಲ್ಲ ಗೋಪಾಲ್ ರೆಡ್ಡಿ ಸರ್ ಇದ್ದಾರೆ. ಹಾಗೆ ನಮ್ಮ ಎಲ್ಲ ಅಸೋಸಿಯೇಟ್ ಬ್ಯಾರರ್ಸ್ ಇದ್ದಾರೆ. ಕಪಾಲಿ ಹೊಡೆಯಲಿ 95 ಪ್ಲಸ್ ನ ಯುವಕ ಬಹುಮಾನ ಸ್ವೀಕರಿಸ್ತಾ ಇದ್ದಾರೆ. 65 ಪ್ಲೇಸ್ ಶಾರ್ಟ್ ಪುಟ್ ಮಹಿಳೆಯರು, 65 ಪ್ಲೇಸ್ ಶಾರ್ಟ್ ಪುಟ್ ಮಹಿಳೆಯರಿಗೆ. ಎಸ್ ಓವರ್ ಟು ಸ್ಟಾರ್ಟರ್ 50 ಪ್ಲೇಸ್ ಅಲ್ಲಿ ಅದ್ಭುತವಾದ ಓಟ. ಯಾರದು ಮೊದಲನೇ ಸ್ಥಾನ? ವಾಟ್ಸ್ ಇಸ್ ನೇಮ್? ಬಹಳ ಸೊಗಸಾಗಿ ಓಡ್ತಾ ಇದ್ದಾರೆ. ವಾ ಅದ್ಭುತ ಓಟ. ಕಮಾನ್ ಸರ್, ಕಮಾನ್ ಸರ್. ನೆಕ್ಸ್ಟ್ ಇಯರ್ ನಮ್ದು 45. ಹೇಮಲತ 35 ಪ್ಲೇಸ್ ಅಲ್ಲಿ ಪೈಕಿ ಬಹಳ ಪೈಪೋಟಿ ಇದೆ. ಆದ್ರೆ ಗಿರಿಗೋಡ್ ಫೋಟೋ ಮೇಡಮ್ ಸ್ವಲ್ಪ ಹಿಂದೆ ಬನ್ನಿ. ಅಲ್ಲ ಇದು ಸಿಂಗಲ್ ಬಹುಮಾನ ಇದೆ. ನೋಡ್ತಾರಲ್ಲ ಚಪ್ಪಾಳೆ ಹೊಡಿಗೆ ಪ್ಲೀಸ್. ಚಪ್ಪಾಳೆ ಹೊಡಿದ್ದಾರೆ. ಈಗ ಆಗಿರ್ತಕ್ಕಂಥ ಏಜ್ ಬಿಟ್ಟು ಪ್ಲಸ್ ಸನ್ರೈಸ್ ಮಾಡ್ಕೊಂಡ್ರೆ ಅವತ್ತೆ. ವೆರಿ ಗುಡ್, ಕಂಗ್ರಾಚುಲೇಷನ್ಸ್ ನಿಮ್ಗೆ. ಟ್ರಿಪಲ್ ಜಂಪ್ ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ 60 ಪ್ಲಸ್ ಅಲ್ಲಿ ಬಹುಮಾನ ವಿತರಿಸ್ತಾ ಇದೆ ನಮ್ಮ DCP ಸಾಹೇಬರು, ಪೂರ್ವ ವಲಯ ಬೆಂಗಳೂರು, ಮತ್ತೆ ನಮ್ಮ ಕೃಷ್ಣಾರೆಡ್ಡಿ ಸಾಹೇಬರು ಜಿಲ್ಲಾಧ್ಯಕ್ಷರು, ಮತ್ತೆಲ್ಲ ನಮ್ಮ ಆಫೀಸ್ ಬೇರರ್ಸ್. ಲೇಡೀಸ್ ಅಂಡ್ ಜೆಂಟಲ್ ಗೈಸ್ ನಮಸ್ಕಾರ. ನಮ್ಮ ಕೋಲಾರಿಗೆ ಆಗಮಿಸಿರುವಂಥ ಮಾಸ್ಟರ್ ಅಥ್ಲೆಟಿಕ್ಸ್ ಚಾಂಪಿಯನ್ಸ್ ಯಾರ್ಯಾರು ಭಾಗವಹಿಸೋಕೆ ಬಂದಿದ್ದಾರೋ ಅವ್ರಿಗೆ ಇವತ್ತು 1,000 ಜನಕ್ಕೆ ಬಿರಿಯಾನಿ ಊಟದ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಬಂದಿರುವ ಅಥ್ಲೆಟಿಕ್ಸ್ ಎಲ್ಲ ಕ್ರೀಡಾಪಟುಗಳಿಗೆ ಇವತ್ತು ಮಧ್ಯಾಹ್ನಕ್ಕೆ ಚಿಕನ್ ಬಿರಿಯಾನಿ ವ್ಯವಸ್ಥೆ ಮಾಡಲಾಗಿದೆ. ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ವೆಜ್ಜು ಹೋಳಿಗೆ ಊಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ನಾನ್ ವೆಜ್ ಬಿರಿಯಾನಿ 1000 ಜನಕ್ಕೆ ನಾನ್ ವೆಜ್ ಬಿರಿಯಾನಿ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಊಟ ತಿಂದಂಥ ಎಲ್ಲ ಕ್ರೀಡಾಪಟುಗಳು ತುಂಬಾ ಖುಷಿಯಾಗಿ ಅವರ ಅಭಿಪ್ರಾಯವನ್ನು ಹಂಚ್ಕೊಳ್ತಾ ಇದ್ದಾರೆ. ಒಳ್ಳೆ ಊಟ ಹಾಕಿದ್ದಾರೆ, ಒಳ್ಳೆ ಊಟ ತುಂಬ ಚೆನ್ನಾಗಿದೆ, ಒಳ್ಳೆ ವ್ಯವಸ್ಥೆ ಇದೆ ಅಂತೇಳಿ ಇಲ್ಲಿ ಬಂದಿರುವಂಥ ಎಲ್ಲ ಕ್ರೀಡಾಪಟುಗಳ ಅಭಿಪ್ರಾಯವಾಗಿತ್ತು. ಈಗ ತಯಾರಾಗ್ತಾ ಇದೆ ಬಿರಿಯಾನಿ. ಬಂದಿರುವಂಥ ಎಲ್ಲ ಕಿಲಾಡಿಗಳಿಗೂ ಬಿರಿಯಾನಿಯ ಊಟ ಸಂಭ್ರಮ ಇವತ್ತು. ಓಕೆ ಸರ್. ಬಿರಿಯಾನಿಗೆ ಲೆವೆಲ್ ಮಾಡೋದು ಚೆನ್ನಾಗಿ ತಟ್ಟ ದೊಡ್ಡದಾಗಿರೋ ಚೆನ್ನಾಗಿರುತ್ತೆ ಮನೆ. ಕೋಲಾರ ತುಂಬಾ ಚಿನ್ನದ ನಾಡು. ಚಿನ್ನದ ರೀತಿಯಲ್ಲಿ ಜನಗಳು
ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ವೆಲ್ಕಮ್ ಟು ಮಾಸ್ಟರ್ಸ್ ಅಥ್ಲೆಟಿಕ್ಸ್ 2025. ನಮ್ಮ ಕೋಲಾರದಲ್ಲಿ ಆಯೋಜನೆ ಮಾಡಲಾಗಿದೆ. ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಗೇಮ್ಗೆ ಬಂದಿರುವಂತಹ ಕ್ರೀಡಾಪಟುಗಳು ಇವರೆಲ್ಲರ ಬಾಯಲ್ಲೂ ಒಂದೇ ಮಾತು, ಕೋಲಾರದಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಇಲ್ಲಿನ ಊಟ ಅಂತೂ ಮದುವೆ ಮನೆಯಲ್ಲಿ ಊಟ ಆಗ್ತಾರಲ್ಲ ಆ ರೀತಿ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮತ್ತು ಆಯೋಜನೆ ಮಾಡಿರುವಂಥ ಆಯೋಜಕಾರರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ, ಮಾರಪ್ಪ ಸಾರ್ಗೆ ಮತ್ತು ಕೃಷ್ಣ ರೆಡ್ಡಿ ಸಾರ್ಗೆ. ಇನ್ನು ಹಲವಾರು ಸದಸ್ಯರನ್ನ ಎಲ್ಲರೂ ಇವರು ತುಂಬಾನೇ ಕೊಂಡಾಡ್ತಾ ಇದ್ರು. ಇವ್ರಿಗೆ ಯಾರ್ಯಾರು ಅವ್ರ ಹೆಸರು ಗೊತ್ತಿತ್ತು ಅವ್ರ ಬಗ್ಗೆ ಎಲ್ಲ ಇವರು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರು. ಊಟಕ್ಕಂತೂ ಇವರು ಮಾರೋಗ್ಬಿಟ್ಟಿದ್ದಾರೆ. ಅದ್ಭುತವಾದ ಊಟ, ಮದುವೆ ಮಾಡಿಸ್ಬಿಡ್ಬೋದಾಗಿತ್ತು ಈ ಒಂದು ಸಂದರ್ಭದಲ್ಲಿ ಅಂತೇಳಿ ಅವರು ಬಹಳ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಬನ್ನಿ, ನಮ್ಮ ಆಯೋಜಕರು ಇಲ್ಲೇ ಇದ್ದಾರೆ, ಅವ್ರನ್ನೂ ಮಾತಾಡ್ಸ್ಕೊಂಡ. ಇವ್ರಿಗೆಲ್ಲ ಊಟ ತುಂಬ ಇಷ್ಟ ಆಯ್ತಂತೆ. ಎಲೆ ತೋರಿಸಿ ಹೇಳ್ತಾ ಇದ್ದಾರೆ, ನೋಡಿ ಎಲೆ ಖಾಲಿ ಎಷ್ಟು ಚೆನ್ನಾಗಿದೆ ಊಟ ಅಂತ ಹೇಳ್ತಾ ಇದ್ದಾರೆ. ಭಟ್ರುಗಳಿಗೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಇವರೆಲ್ಲನೂ. ನಮ್ಮ ನಿರೂಪಕೈ ಮೇಡಮ್ ಇಲ್ಲಿದ್ದಾರೆ ಸ್ಟೇಡಿಯಮಲ್ಲಿ. ಅವರು ಬಾಯಿಗೆ ಬಿಡುವಿಲ್ದಿರ ಮಾತಾಡಿದ್ರು. ಇವಾಗ ಅವ್ರು ಹೇಳ್ತಾ ಇದ್ದಾರೆ, ಸರ್ ಅಲ್ಲಿ ಬಾಯಿಗೆ ಬಿಡುವಿಲ್ದಿರ ಮಾತಾಡಿದ್ದೆ, ಇವಾಗ ಇಲ್ಲಿ ಊಟದ ಮುಂದೆ ಕುತ್ಕೊಂಡು ಬಾಯಿಗೆ ಕೈಗೆ ನೀವು ಬಿಡುವಿಲ್ದಿರ ಊಟ ಮಾಡ್ತಾ ಇದ್ದೀನಿ, ಅಷ್ಟು ಚೆನ್ನಾಗಿದೆ ಊಟ ಅಂತ. ಓಕೆ ಮೇಡಮ್, ಕಂಗ್ರ್ಯಾಚುಲೇಷನ್, ನೀವು ಚೆನ್ನಾಗಿ ಮಾತಾಡಿದ್ರಿ, ಒಳ್ಳೆ ಊಟನೂ ಸಿಕ್ಕಿದೆ, ಸವಿರಿ ಅಂತೇಳಿ ಇವಾಗ ಸಾರ್ಗಳ ಹತ್ರ ಮಾತಾಡ್ಸ್ಕೊಂಡು ಹೋಗೋಣಂಗೆ ಹಲವಾರು ಜನಕ್ಕೆ ಈ ಒಂದು ಮೇಡಮ್ ಸಾರ್ಗೂ ತುಂಬ ಖುಷಿ ಆಯಿತು. ಒಳ್ಳೆ ಚೆನ್ನಾಗಿ ಊಟ ಇದೆ ಅಂತೇಳಿ ಸಾರ್ ಹೇಳ್ತಾ ಇದ್ದಾರೆ. ಕೃಷ್ಣ ರೆಡ್ಡಿ ಸರ್, ನಿಮಗೆ ಕಂಗ್ರ್ಯಾಚುಲೇಷನ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ನೆರವೇರಿಸ್ಕೊಡ್ತಾ ಇದ್ದೀರಾ ಅಂತೇಳಿ ಅವರು ತುಂಬ ಖುಷಿಯಾದರು. ಇವ್ರು ನೋಡಿ ಭಾಳ ಚೆನ್ನಾಗಿದೆ ಊಟ, ಅದ್ಭುತವಾಗಿ ನಮ್ಮೆಲ್ಲರಿಗೂ ಊಟವನ್ನು ಬಡಿಸಿದ್ದಾರೆ ಅಂತೇಳಿ ಭಟ್ರಿಗೆ ಮೆಚ್ಚುಗೆ. ಇವರು ತುಂಬ ಖುಷಿ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಸಾರ್ ಕೂಡ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು. ಸೊ ಭಟ್ರಿಗೆ ನೋಡಿ ಸಾರ್ ಕೂಡ ಹೇಳ್ತಾ ಇದ್ದಾರೆ ಭಾಳ ಚೆನ್ನಾಗಿದೆ ಊಟ, ಎಲೆ ಖಾಲಿ ಫಿನಿಶ್, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಊಟಕ್ಕೆ ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರೆಲ್ಲ ಕೋಲಾರದ ಒಂದಷ್ಟು ಜನ ಹೊರಗಡೆಯಿಂದ ಬಂದಿರೋರು ಇದ್ದಾರೆ. ಇವ್ರಿಗೆಲ್ಲ ತುಂಬ ಇಷ್ಟ ಆಗ್ತಾ ಇದೆ ಊಟ, ಅದ್ಭುತವಾಗಿದೆ. ಸರ್ ಕೈ ಮುಗಿದು ಹೇಳ್ತಾ ಇದ್ದಾರೆ ಭಾಳ ಚೆನ್ನಾಗಿದೆ, ವ್ಯವಸ್ಥೆ ತುಂಬ ಚೆನ್ನಾಗಿದೆ, ಇಲ್ಲಿನ ಎಲ್ಲ ವ್ಯವಸ್ಥೆಗಳು ನಮಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ. ಬನ್ನಿ ಈಗ ಏನೇನು ರೆಡಿ ಇದೆ ಅಂತ ನೋಡ್ಕೊಂಡು ನೋಡಿ. ದೊಡ್ಡ ಪಾತ್ರೆಗಳಲ್ಲಿ ಅಡುಗೆಯನ್ನು ಮಾಡಿ ಇಳಿಸಿಟ್ಟಿದ್ದಾರೆ. ಮಜ್ಜಿಗೆ, ಮೊಸರು, ರಸ, ರೈಸು, ತುಂಬ ವೆರೈಟಿ ಇದೆ. ನಾನು ತೋರಿಸ್ತೀನಿ ಏನೇನು ವೆರೈಟಿ ಇದೆ ಅಂತ ಕೂತ್ಕೊಂಡವಾಗ.
ಬಸವರಾಜ್ ಸರ್ ನಮಸ್ಕಾರ. ಊಟ ಆಯ್ತಾ ಸರ್? ಊಟ ಆಯ್ತು ಸರ್. ಹೇಳಿ ಸರ್, ಹೇಗಿದೆ ಏನ್ ಮ್ಯಾನೇಜ್ಮೆಂಟ್, ಹೇಗಿತ್ತು ಅಲ್ಲಿ? ತುಂಬಾ ಚೆನ್ನಾಗಿದೆ. ಅರೇಂಜ್ಮೆಂಟ್ಸ್ ಸೇಮ್ ಮದುವೆ ಮನೆ ಊಟ ಮಾಡಿದಾಗ ಆಗುತ್ತೆ. ಆಲ್ ಅರೇಂಜ್ಮೆಂಟ್ಸ್ ಇಸ್ ವೆರಿ ಗುಡ್. ಆಲ್ ಕ್ರೆಡಿಟ್ಸ್ ಗೋಸ್ ಟು ಪ್ರೆಸಿಡೆಂಟ್ ಕೃಷ್ಣ ರೆಡ್ಡಿ ಅಂಡ್ ಎಕ್ಸಿಕ್ಯೂಟಿವ್ ಕಮಿಟಿ ಟೀಮ್. ವೆರಿ ಫೈನ್ ಅಂಡ್ ಎಕ್ಸಿಲೆಂಟ್. ಕೋಲಾರ ತುಂಬಾ ಚಿನ್ನದ ನಾಡು, ಚಿನ್ನದ ರೀತಿಯಲ್ಲಿ ಜನಗಳು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬಹಳ ಚೆನ್ನಾಗಿದೆ. ಎಲ್ಲ ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು ಸರ್. ನಾಳೆ ನೀವು ಇರ್ತೀರಲ್ಲ? ನಾಳೆ ಇರ್ತೀವಿ. ಓಕೆ ಸ್ನೇಹಿತ ಸರ್. ಬಿಸಿ ನೀರು ವ್ಯವಸ್ಥೆ ಇದೆಯಾ? ಜಾಸ್ತಿ ಬಿಸಿನೀರು ಕೇಳ್ತಾರೆ. ಓ, ಚಳಿಕಾಲ ಆಮೇಲೆ ವಯಸ್ಸಾಗಿರೋರೆಲ್ಲ ಇದ್ದಾರೆ, ಎಲ್ಲಾದ್ರು ಬಿಸಿ ನೀರು ಕೇಳ್ತಾರೆ. ಅಲ್ಲ, ಅವ್ರ ಸೈಡ್ ಕುಡಿದು ಬಿಸಿನೀರು ಅಭ್ಯಾಸ ಇರ್ತಾರಲ್ಲ. ಹಾಂ, ಇಂದ ಕೊಂಚ ನೀರು ಹಾಕೋಣ ಮೇಲೆ ಕೈ ಮೇಲೆ ಏರ್ಲಿ ಬೇಡ, ಪರವಾಗಿಲ್ಲ. ಹಾಂ, ಸಾಕು ಬೇಡ. ಅವ್ರ ಸೈಡ್ ಬಿಸಿನೀರು ಕುಡಿದು ಅಭ್ಯಾಸ ಇರ್ತದಲ್ಲ. ಅದಕ್ಕೆ ಕೇಳ್ತಾರೆ. ನಾವು ಕೇಳ್ಬಿಟ್ರೆ ಏನಾಗೋದು? ಪರವಾಗಿಲ್ಲ. ಸೂಪರ್. ಊಟದಲ್ಲಿ ಬರೀ ತಣ್ಣೀರಲ್ಲ, ಪರವಾಗಿಲ್ಲ ಬಿಡಿ ಸರ್, ನಮ್ಗೆ ನಡೀತದೆ ಬಿಡಿ ಸರ್, ಇರಲಿ ಬಿಡಿ. ಲಡ್ಡು, ಉಪ್ಪಿನಕಾಯಿ, ಹೆಸರುಬೇಳೆ, ಮದುವೆ ಊಟ. ಚೆನ್ನಾಗಿದೆ ಮೇಡಮ್ ಊಟ? ಊಟ ಚೆನ್ನಾಗಿದೆ, ಒಡೆ ಚೆನ್ನಾಗಿತ್ತು, ಮಾಡಿಸ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ. ಸೂಪರ್. ಇನ್ನು ಸಾಯಂಕಾಲಕ್ಕೆ ನಿಮಗೆ ಬಿಸಿ ಮುದ್ದೆ ಕಾಳು ಸಾರು ಇದೆ ಸರ್. ಒಂದು ಮದುವೆ ಆಗ್ತಿದ್ದಿದ್ರೆ ಮದುವೆ ಮಾಡಿಬಿಟ್ಟಿದ್ರೆ, ಯಾರಾದ್ರೂ ಮದುವೆ ಇದ್ದಾರೆ ನೋಡಿ. ನೀವು ಅತಿಥಿ ದೇವೋಭವ ಅಂತ ಹೇಳ್ಬಿಟ್ಟು ನಮ್ಮ ಕೋಲಾರದ ಜನಗಳು ಮೇಡಮ್ನವರೆಲ್ಲ ನಿಮ್ಗೆ ಒಳ್ಳೆ ಊಟ ಆಗ್ತದೆ. ನಮಸ್ಕಾರ ಮೇಡಮ್. ಜನ ಏನು ಹೇಳ್ತದೆ, ತುಂಬ ಚೆನ್ನಾಗಿದೆ ಆರ್ಗನೈಸ್ಮೆಂಟ್ ಎಲ್ಲ, ತುಂಬ ಚೆನ್ನಾಗಿ ವ್ಯವಸ್ಥಿತ ಮಾಡಲಾಗಿದೆ ಅಂತ ಜನ ಎಲ್ಲ ತುಂಬ ಖುಷಿಯಾಗಿದೆ. ಅಭಿನಂದನೆಗಳು ಮೇಡಮ್, ನಿಮಗೆ ಚೆನ್ನಾಗಿ ಮಾಡಿಸಿದ್ದೀರ. ಚೆನ್ನಾಗಿತ್ತಾ ಊಟ ಎಲ್ಲ? ಆಯ್ತಾ? ನಿಮ್ಮದು ಇನ್ನೂ ಬಾಕಿ ಆಗೋಯ್ತಾ ನಿಮ್ಮದು? ಊಟ ಮಾಡಿಬಿಟ್ಟಿದ್ದೀರಲ್ಲ, ಹೆಂಗೆ ಓಡ್ತೀರಾ ಮತ್ತೆ? ಹೆಂಗೆ ಓಡ್ತೀರಾ? ಹೊಟ್ಟೆ ತುಂಬ ಯಾವೂರಿನವರು? ಆಯ್ತು. ಮೈಸೂರವರಾ? ತಾವು ಊಟ ಮಾಡ್ತೀರಾ? ಯಾವೂರವರು? ಕೋಲಾರದವರು. ಸೂಪರ್. ಗ್ರೇಟ್ ಕೋಲಾರ. ನಾವು ಕೋಲಾರ. ತಾವು? ಧಾರವಾಡ ಡಿಸ್ಟ್ರಿಕ್ಟ್. ಸೂಪರ್. ಚೆನ್ನಾಗಿದೆ ಊಟ ಎಲ್ಲ? ಸೂಪರ್. ಯಾವೂರಿನವರು? ರಾಮನಗರದವರು. ಸೂಪರ್. ಬೆಂಗಳೂರಿನವರು. ತಾವು? ಹಾಂ. ನಿಮ್ಮ ಟೀಮಲ್ಲಿ ಯಾರು ಬಂದರು ಫಸ್ಟು? ನೀವು ಸೆಕೆಂಡ್ ಬಂದ್ರಾ? ನೀವು ಥರ್ಡ್ ಬಂದ್ರೆ ಫಸ್ಟ್ ಯಾರು ಬಂದಿದ್ದು? ಎಲ್ಲವರು ಅವರು? ಬಂದಿಲ್ಲ ಅವರು? ಈ ಬಿಳಿ ಕೂದಲವರಾ? ಆ ಕಡೆ ತಾತ ಮೀಸೆ ತಾತ ಬಾಬಾ. ಮೀಸೆ ತಾತ ನೀವು ಫಸ್ಟ್ ಬಂದಿದ್ದಾ? ಹೌದಾ? ಎಷ್ಟು ನಿಮ್ದು? 90ರಲ್ಲ? 75ರಲ್ಲಿ ನೀವು ಫಸ್ಟ್ ಬಂದಿದ್ದೀರಾ? ನೀವು 80? ನೀವು ಗೆದ್ರಾ? ಸೂಪರ್. ಹೌದಾ? ಸೂಪರ್. ನಮ್ಮನ್ನ ನಾವು ಗೆಲ್ಲಿಲ್ಲಪ್ಪ, ಆದ್ರೆ ಬಂದಿದ್ದೀವಿ. ಗೆಲ್ಲೋದಲ್ಲ, ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಅಷ್ಟೇ ನಮ್ಗೆ ಲೆಕ್ಕ. ಬಂದಿದ್ರಲ್ಲ, ಕೋಲಾರಕ್ಕೆ ಬಂದಿದ್ರಲ್ಲ, ಬಂದಿದ್ದೀವಿ. ಅಷ್ಟು ಸಾಕು. ಒಳ್ಳೆ ಮದುವೆ ಊಟ ಇದ್ದಂಗೆ ಐತೆ.
ಸೂಪರ್. ಗಂಡ ಹುಡುಗಿ ಹುಡುಗಿ ಬಿಟ್ರೆ ಮದುವೆ ಅಲ್ಲ ಯಾರನ್ನ ಇದ್ರೆ ನಾಳೆನೇ ಮಾಡಿಸ್ಬಿಡೋಣ ಬಿಡಿ ಅದನ್ನು. ಸಾಮೂಹಿಕ ಮದುವೆ ಮಾಡಿಸ್ಬಿಡೋಣ ನಾಳೆ ಯಾರನ್ನ ಇದ್ರೆ ಹೇಳಿ. ನಾಳೆ ಮದುವೆ ಮಾಡಿ ಇವತ್ತು ಊಟ ಆಗೋದಲ್ಲ, ಇವತ್ತು ಊಟ ಹಾಕಿ. ಇವತ್ತು ನಿಮ್ಗೆಲ್ಲರಿಗೂ ಮದುವೆ ಇದ್ದಂಗೆ ಮದುವೆ ಊಟ, ಬೇಗ ಊಟ ನಾಳೆ ಬೇಗ ಊಟ. ಯಾವ್ರವರು ತಾವು? ನಮ್ಮದು ಇಲ್ಲೇ ಕೋಲಾರ ತಾಲೂಕು. ಶಿವಮೊಗ್ಗದವರು. ಶಿವಮೊಗ್ಗ ಜಿಲ್ಲೆಯ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಕಾರ್ಯಪ್ಪರ ನೇತೃತ್ವ ತುಂಬ ಚೆನ್ನಾಗಿ ನಡೀತಿದೆ. ಭಾರಿ ವೆಲ್ಕಮ್ ಮಾಡಿ. ಸೂಪರ್. ಈಗ ನಾವು ಈ ಲೈನಲ್ಲಿ ಹೋಗೋಣ. ನಿಮ್ಗೆ ಊಟ ಬರ್ತದಿರಪ್ಪ, ಅದಕ್ಕೆ ಎಲೆ ಕೊಟ್ಟಿದ್ದ ಮೇಲೆ ಎಲೆನ ತಿನ್ಬಿಟ್ಯಾ? ಊಟ ಬಂದ್ಮೇಲೆ ಹೇಳ್ತೀರಾ? ಓಕೆ, ಸೂಪರ್. ನೋಡಿ ಸಪ್ಲ ರೆಡಿಯಪ್ಪ ರೆಡಿ. ಹೇಗಿದೆ ಊಟ? ಚೆನ್ನಾಗಿದೆ. ಬಂತ ಊಟ ಎಲ್ಲಾನು? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ ಸರ್. ಎಲ್ಲ ಇಲ್ಲಿ ತನಕ ನಡೆದಕ್ಕಿಂತ ಕೋಲಾರದ ನಡೀತಿರೋದು ಬೆಸ್ಟ್. ತುಂಬ ಚೆನ್ನಾಗಿ. ಎಷ್ಟು ವರ್ಷದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ ನೀವು? ನಾನಾ ಒಂದು 30 ವರ್ಷ. 30 ವರ್ಷ? 40 ವರ್ಷದಿಂದ ಕಾಂಪೀಟ್ ಮಾಡ್ತಿದ್ದೀನಿ ನಾನು. ಹೌದಾ? ನನ್ನ ಮೆಡಲ್ ಇಡೋಕ್ಕೆ ಜಾಗಿಲ್ದಲ್ಲೇ ಮೂಟೆ ಕಟ್ಟಿ ಹಾಕಿದ್ದೀನಿ. ಅಷ್ಟೊಂದು ಮೆಡಲ್ ಗೆದ್ದಿದ್ದೀರಾ ನೀವು? ಪ್ರತಿ ವರ್ಷ 3-4 ನಾನು ಇಂಟರ್ನ್ಯಾಷನಲ್ ಇಂಡಿಯಾದಿಂದ ಪೊಸಿಷನ್ ಮಾಡಿ ಶ್ರೀಲಂಕಾ ಹೋಗಿದ್ದೆ ನಾನು. ಇಂಡಿಯಾ ಪೊಸಿಷನ್ ಮಾಡಿದ್ದೀನಿ ನಾನು. ಇಂಡಿಯಾದಿಂದ ಆಡಿದ್ದೀನಿ, ಪ್ರೈಸ್ ಹೊಡೆದಿಲ್ಲ. ಶ್ರೀಲಂಕಾ ಹೋಗಿ ಬಂದಿದ್ದೀನಿ ನಾನು. ನಿಮ್ಮ ಹೆಸರು? ನಿಂಗಪ್ಪ ಅಂತ, ನಿಂಗಪ್ಪ ಅಂತ, ಚಿಕ್ಕಮಂಗ್ಳೂರು. ಏಷ್ಯನ್ ಗೇಮಲ್ಲಿ 6th ಆಯ್ತು ಅಲ್ಲಿ ಶಾರ್ಟ್ ಪುಟ್ಟು. ಆಗಲೇ ತುಂಬ ಕಾಂಪಿಟೇಷನ್ ಇತ್ತು. ಓಡೋಕೆ ನಾನು 200 ಮೀಟ್ರು 400 ಮೀಟ್ರು ಶಾರ್ಟ್ ಪುಟ್ ಮಾಡ್ತೀನಿ. ಯಾವಾಗಲೂ ಒಂದು ಆಗಲೇ ಏಷ್ಯನ್ ಗೇಮಲ್ಲಿ. ಅದು ಖುಷಿ ಆಯಿತು. ಸೂಪರ್. ಏರೋಪ್ಲೇನ್ ಹತ್ತಿದ್ವು ಅಂತ. ಎಲ್ಲದಕ್ಕಿಂತ ಕೋಲಾರ ಊಟ ಸೂಪರು, ಮ್ಯಾನೇಜ್ಮೆಂಟ್ ಸೂಪರು. ಮ್ಯಾನೇಜ್ಮೆಂಟ್ ಇದಕ್ಕಿಂತ ಮುಂಚೆ ಒಂದು 87 ಏನು ಮಾಡಿದ್ರು, ಆಗಲೂ ಸೂಪರ್ ಚೆನ್ನಾಗಿತ್ತು. ಈಗ ಸಿಂಥೆಟಿಕ್ ಆಯಿತು. ಆವಾಗ ಮಣ್ಣಿಂದ 12 ವರ್ಷದಿಂದ 12 ಆಗಲೂ ಕೂಡ ಬಂದಿದ್ದೆ ನಾನು. ಹೌದಾ? ಆಗಲೂ ಕೂಡ 3 ಪ್ರೈಸ್ ಹೊಡೆದಿದ್ದೆ ನಾನು. ಹೌದಾ? ಸೂಪರ್. ಶಾರ್ಟ್ ಪುಟ್ ಫಸ್ಟ್ ಪ್ಲೇಸ್. ಸೂಪರ್ ನಮ್ಮ ಗ್ರೂಪಲ್ಲಿ. ಸೂಪರ್. ನೀವೇನು ಪಾರ್ಟಿಸಿಪೇಟ್ ಮಾಡಿದ್ರಿ? ನಾನು 800 ಫಸ್ಟ್ ಪ್ಲೇಸ್ ಬಂದೆ. ಹೌದಾ? ಫಸ್ಟ್ ಪ್ರೈಸ್ 800ಅಲ್ಲಿ? ಸೂಪರ್. ನಿನ್ನ ಮಾತಾಡ್ತಿದ್ದೆ ನಾನು ಅವಾಗಲ್ವಾ? ಅಲ್ಲಿ ಮಾತಾಡ್ತೇನೆ ನಿಮ್ಗೆ. ಹೌದು, ನಾನು ಇಂಟರ್ನ್ಯಾಷನಲ್ ಕೋಆರ್ಡಿನೇಟರ್ ಮ್ಯಾರಥಾನ್ ಇವೆಂಟ್ಸ್ ಅಂತ. ಓಕೆ ಸರ್. ಆರ್ಮಿಲಿ 30 ವರ್ಷ ಸರ್ವಿಸ್ ಮಾಡಿ. ಆರ್ಮಿಲೂ 30 ವರ್ಷ ಸರ್. ಸಲ್ಯೂಟ್ ಸರ್. ಜೈ ಹಿಂದ್. ಹೌದು, ನಂದು ಜನರಲ್ ಕಾರ್ಯಪ್ಪ ಊರು ಕೊಡಗು ಜಿಲ್ಲೆ. ಪ್ರೆಸೆಂಟ್ ಜನರಲ್ ಕಾರ್ಯಪ್ಪನ ಕೊಡಗು ಜಿಲ್ಲೆ. ಮ್ಯಾರಥಾನ್ ನಾನು ಟೋಟಲ್ 86 ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಸೂಪರ್. ರಿಟೈರ್ಡ್ ಆಗಿ ಮನೇಲಿದ್ದೇನೆ. ಓಕೆ ಸರ್. ಸೂಪರ್ ಸರ್. ಊಟ ಎಲ್ಲ ಆಗಿದೆ ಸರ್? ತುಂಬ ಸೂಪರ್ ಆಕ್ಟಿವ್ ಸರ್. ಕೋಲಾರ ಫಸ್ಟ್ ಟೈಮ್ ಬಂದಿರೋದಾ ನೀವು? ಫಸ್ಟ್ ಟೈಮ್ ಸರ್. ಕೋಲಾರ ಭಾಳ ಇದಾವೆ ಸರ್ ನೋಡೋಂಥವು? ತುಂಬ ಚೆನ್ನಾಗಿದೆ ಸರ್ ಪ್ಲೇಸ್ ನೋಡಲಿಕ್ಕೆ. ಕೋಲಾರ ನೋಡೋಂಥ ಪ್ಲೇಸ್ ತುಂಬ ಇದ್ದಾವೆ, ನೋಡ್ಕೊಂಡು ಹೋಗಿ. ಜನರು ಕೊಡುವಂಥ ಎಫೆಕ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅಭಿನಂದನೆಗಳು ನಿಮಗೆ. ಧನ್ಯವಾದ. ಥ್ಯಾಂಕ್ ಯು ಸರ್. ಹಾಂ, 90 ಪ್ಲಸ್ ಓಟದಲ್ಲಿ ಇವ್ರು ಭಾಗವಹಿಸಿದ್ರು. ಇವ್ರು 75. ಹಾಂ, ಜವಲಿಯನ್ ಥ್ರೋ, ಡಿಸ್ಕಸ್ ಥ್ರೋ, ಶಾರ್ಟ್ ಪುಟ್. ಓಹೋ. ಅಲ್ಲಿ ಸೂರತ್ ಗುಜರಾತ್ ಹೋಯ್ತು, ಇಲ್ಲಿ 4 ಮೆಡಲ್ ಗೋಲ್ಡ್ ಮೆಡಲ್. ಇಲ್ಲಿ 3 ಗೋಲ್ಡ್ ಮೆಡಲ್. ಅಭಿನಂದನೆಗಳು ನಿಮಗೆ. ಕಂಗ್ರ್ಯಾಚುಲೇಷನ್. ಸರ್, ನನ್ನ ಹೆಸರು ಹೇಮಗಿರಿ ಪಟ್ಟಣ ಶೆಟ್ಟಿ ಅಂತೇಳಿ. ಹುಬ್ಬಳ್ಳಿಯಿಂದ ಬರ್ತಾ ಇದ್ದೀವಿ. ಹುಬ್ಬಳ್ಳಿ ಧಾರವಾಡದಿಂದ ಬರ್ತಾ ಇದ್ದೀವಿ. ಇಲ್ಲಿ ನಾವು ಬಂದದ್ದು ನಿಜವಾಗ್ಲೂ ಫಸ್ಟ್ ಟೈಮ್. ಇದನ್ನೆಲ್ಲ ವ್ಯವಸ್ಥೆ ನೋಡಿದರೆ ಇಲ್ಲಿ ಮದುವೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು, ವ್ಯವಸ್ಥಾಪಕರಿಗೆ, ನಿಮಗೆ ಎಲ್ಲರಿಗೂ. ಓಕೆ ಸರ್. ತಾವು ಮೇಡಮ್? ಇಂದ ಬಂದೀವಿ ರೀ. ನಮ್ಮದು 65+. ಆದರೆ ಬಿದ್ದೇನೆ ನಾನು. ಅದು ಕೋತಿ ಇದು ಮಾಡಿದ್ದು ನನಗೆ. ಅದನ್ನ ಹೆದರ್ಲಾರ್ದ ಆಟ ಆಡಿದೆ. 4th ಬಂತು ಡಿಸ್ಕಸ್. ಆದರೆ ಊಟ ಅಂತೂ ಮದುವೆ ಊಟನೇ ಇದೆ. ಈ ಥರ ಇಷ್ಟು ನಾ ಇಂಟರ್ನ್ಯಾಷನಲ್ ಹೋಗಿ ಬಂದೆ ಆಟ ಆಡಲಿಕ್ಕೆ. ಈ ಥರ ಯಾರು ಕೊಟ್ಟಿಲ್ಲ, ಕೊಡೋದು ಇಲ್ಲ. ಊಟನೇ ಮುಖ್ಯ ಮೇಡಮ್. ಏನು ವ್ಯವಸ್ಥೆ ಏನಿದೆ, ಒಳ್ಳೆ ಊಟ ಕೊಟ್ಟರೆ ಸಾಕಲ್ಲ. ಇದೇ ಇರೋದು. ನಮ್ಗೆ ಆಟನೇ ಬಂದಿಲ್ಲ ಅಂತ ಬೇಜಾರಿಲ್ಲ, ಬಿದ್ದಿನಂತೂ ಬೇಜಾರಿಲ್ಲ. ಆದರೆ ಊಟ ಅಂತೂ ಇಷ್ಟು ಸಖತ್ತಾಗೈತಿ. ಯಾರು ಈ ಥರ ಮಾಡಿಕೊಡೋದಿಲ್ಲ ಊಟ.
ಓಕೆ ಮೇಡಮ್. ಸರ್ ತಾವು? ನಾನು ರಿಟೈರ್ಡ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹಾಸಲ್ಕರ್ ಅಂತೇಳಿ ಸೂಪರ್. ಧಾರವಾಡದಿಂದ ಬಂದಿದ್ದೀನಿ. ಆ್ಯಕ್ಚುಲಿ ಇದೊಂದು ಏನು ಮೀಟ್ ಆಗ್ತಾವಲ್ಲ ಸೀನಿಯರ್ ಸಿಟಿಸನ್ಸ್ಗೆ ಒಂದು ಗೋಲ್ಡನ್ ಚಾನ್ಸ್ ಎಲ್ಲರನ್ನೂ ಭೇಟಿ ಆಗಲಿಕ್ಕೆ ನಿಮ್ಮ ವಿಚಾರಿಸಲಿಕ್ಕೆ ನಾಟ್ ಓನ್ಲಿ ಆಫ್ ಧಾರವಾಡ ಡಿಸ್ಟ್ರಿಕ್ಟ್ ಎಲ್ಲ ಡಿಸ್ಟ್ರಿಕ್ಟ್ ಎಲ್ಲರೂ ಭೇಟಿ ಆಗ್ತಾರೆ. ನಮ್ಗೆ ಇಲ್ಲಿ ಫುಡ್ ಸೇರ್ತು. ಆದರೆ ಒಂದೇ ರಿಕ್ವೆಸ್ಟ್ ಅಂದರೆ ಬೆಳಗ್ಗೆ ರೈಸ್ ಬಾತ್ ಅಂತ ಮಾಡಿಸಿದ್ವಿ ಬ್ರೇಕ್ಫಾಸ್ಟ್. ಯೂಶ್ವಲಿ ನಮ್ಗೆ ವಿ ಆರ್ ನಾಟ್ ಅಕಸ್ಟಮ್ ಟು ರೈಸ್ ಬಾತ್. ಅದ್ರ ಬದಲಿಗೆ ಇಡ್ಲಿ ವಡಾನೋ ಉಪ್ಪಿಟ್ಟು ಶಿರಾನೋ ಇಂಥದ್ದು ಮಾಡಿಸಿದ್ರೆ ಒಳ್ಳೇದಾಗ್ತಿತ್ತು. ಇಡ್ಲಿ ಅದು ವಡ ಎಲ್ಲ ಸ್ವಲ್ಪ ಮಾಡ್ಲಿಕ್ಕೆ ಕಷ್ಟ ಆಗ್ತಾರೆ ಅಂತ ಶಿರಾ ಉಪ್ಪಿಟ್ಟು ಮಾಡ್ಬೋದಿತ್ತು. ಅಂದರೆ ಖಾರ ಬಾತ್ ಅಂತಿರಲ್ಲ, ಉಪ್ಪಿಟ್ಟು ಅಂದರೆ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಅಯ್ಯೋ ಉಪ್ಪಿಟ್ಟಪ್ಪ ಕಾಂಕ್ರೀಟ್ ಅನ್ನೋದು ಮನ. ಆದರೆ ಏನಾಗ್ತದೆ ನಮ್ಗೆ ಅದೇ ರೈಸ್ ಅಂದರೆ ಈಗ ನೋಡಿ ಇದೇ ರೈಸ್ ತಿಂತಾರೆ ಮತ್ತೆ ಅಂದರೆ ಐ ಆಮ್ ನಾಟ್ ಕಂಪ್ಲೇನಿಂಗ್. ಆಕ್ಚುಲಿ ಸರ್ ನಮ್ಮ ಕೋಲಾರದಲ್ಲಿ ಒಂದು 3-4 ಶಾಪುಗಳಿದ್ದಾವೆ, ತುಂಬ ಚೆನ್ನಾಗಿರೋ ಮಳಿಗೆ ಇಡ್ಲಿ ಎಲ್ಲ ಸಿಗ್ತದೆ. ಒಮ್ಮೆ ಟ್ರೈ ಮಾಡಿ ಸರ್. ಈ ಕಡೆ ಹುಲಿ ಹೋಟ್ಲು ಅಂತ ಹೇಳ್ಬಿಟ್ಟು ಒಂದಿದೆ, ಇನ್ನೂ ಒಂದು 4-5 ಇದ್ದಾವೆ, ಅಲ್ಲಿ ಭಾಳ ಚೆನ್ನಾಗಿರ್ತವೆ ಇಡ್ಲಿ. ಒಮ್ಮೆ ಟ್ರೈ ಮಾಡಿ, ಅವೆಲ್ಲ ಚೆನ್ನಾಗಿ. ಓವರ್ ಆಲ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಥ್ಯಾಂಕ್ ಯು. ಫಂಕ್ಷನ್ ಎಲ್ಲ ಚೆನ್ನಾಗಿ ಅಂದರೆ ಫಂಕ್ಷನ್ ಭಾಳ ಲಾಂಗ್ ಆಗಬಾರ್ದು, ಸ್ವಲ್ಪ ಶಾರ್ಟ್ ಆಗಿ ಉಳಿದಿದ್ದೆಲ್ಲ ಲಾಂಗ್ ಆಗಬೇಕು. ಸ್ಪೋರ್ಟ್ಸ್ ಇವೆಂಟ್ಸ್ ಈಗ ನೋಡಿ ಅಲ್ಲಿ ಸ್ಪೋರ್ಟ್ಸ್ಗೆ ಕಾಲ್ ಮಾಡ್ತಾರೆ ನಮಗೆ, ಇಲ್ಲ ಊಟಕ್ಕೆ ಬಂದಿರ್ತೀವಿ. ಅದು ನೀಟಾಗಿ ವ್ಯವಸ್ಥೆ ಆಗಬೇಕು ಅಂದರೆ ಏನು ಮಾಡೋದು ಸ್ವಲ್ಪ ಅಲ್ಲ. ಇವಾಗ ಅಲ್ಲಿ ಜಾಗ ಇಲ್ಲ, ಅಲ್ಲಿ ಊಟದ ಆಗೋಕ್ಕೆ ಜಾಗ ಇಲ್ಲ, ಇದು ಹತ್ರ ಇರೋದಕ್ಕೆ ಚೆನ್ನಾಗಿ. ನಾನು AF ರೇಷ್ಮೆ ಅಂತ ಫ್ರಮ್ ಧಾರವಾಡ ರಿಪ್ರೆಸೆಂಟೇಟಿವ್. ಆಮೇಲೆ ನಾನು ರಿಟೈರ್ಡ್ ಅಗ್ರಿಕಲ್ಚರ್ ಆಫೀಸರ್. ಓಹೋ, ತೋಟಗಾರಿಕೆಯವರು. ಆಮೇಲೆ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಧಾರವಾಡದಿಂದ ಟ್ರೆಸರನ್ನು ಕೂಡ ಇವರು ಉಪಾಧ್ಯಕ್ಷರಾದಾರೆ. ಮತ್ತು ಎಲ್ಲರಿಗೆ ನಾವು 50 ಮಂದಿ ಕೂಡಿ ಎಲ್ಲರೂ ಬಂದಿವಿ. ಇದು ಏನೈತಿ ಸ್ಪೋರ್ಟ್ಸ್ ಫಾರ್ ಫಿಟ್ನೆಸ್. ಸೊ ಅದು ಆ ಬೇಸ್ ಮೇಲೆ ನಾವು ಎಲ್ಲರೂ ಬಂದಿದ್ದೀವಿ. ಸೂಪರ್ ಸರ್. ಇವರು 80 ವಯಸ್ಸವ್ರು ನೀವು? 81 ಮುಗ್ದದ 80+, 80+. ತಾವಮ್ಮ? ಸರ್ ನಾನು 66. ಸೂಪರ್. ಟ್ರಿಪಲ್ ಜಂಪ್ ಒಳಗೆ ಸೆಕೆಂಡ್ ಬಂತು. ಹೌದಾ? ಸೂಪರ್ ಅಮ್ಮ. ನಿಮ್ದೆಲ್ಲ ಆಗೋಯ್ತಾ? ಓಕೆ. ಇನ್ನೂ ಒಂದಷ್ಟು ಜನ ಇದ್ದಾರೆ, ಇವ್ರನ್ನ ಮಾತಾಡ್ಸೋಣ. ಆಗೋಯ್ತಮ್ಮ ನಿಮ್ಮದು? ಆಯ್ತಾ? ಇಲ್ಲ ಇವತ್ತು ಮಾತ್ರ ಆಗಿದೆ, ನಾಳೆ ಇದೆ. ಸೂಪರ್. ಊಟ ಎಲ್ಲ ಹೇಗಿದೆ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೂಪರ್. ಯಾವ್ರವ್ರು ನೀವು? ನಾವು ದೇವನಹಳ್ಳಿ ಪವನ್ ಕಾಲೇಜ್ ಸರ್. ನಾವು ಪವನ್ ಕೋಲಾರ ಥರ. ಸೂಪರ್. ನಿಮ್ಮದು ಆಗೋಯ್ತಾ ಗೇಮಿಂಗ್? ಆಯ್ತಪ್ಪ. ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನ ಅಂತ ಹುಡುಗರಿಗೆಲ್ಲ ತುಂಬ ಖುಷಿಯಾಗಿದೆ. ಹೇಳಿ ಮೇಡಮ್. ನೀವೇನು TV ನ್ಯೂಸಾ? ಓಕೆ ಮೇಡಮ್. ಸೂಪರ್ ಊಟ, ಸೂಪರ್ ಅನುಕೂಲ ಮಾಡಿದ್ದಾರೆ. ಈ ಥರ ಮಾಡಿದ್ದು ನಾನು ನೋಡೇ ಇಲ್ಲ. 25 ವರ್ಷದಿಂದನೂ ನಾನು ಸ್ಪೋರ್ಟ್ಸ್ ಫೀಲ್ಡಲ್ಲಿ ಇರೋಳು. ತುಂಬ ಚೆನ್ನಾಗಿ ಒಳ್ಳೆ ಮದುವೆ ಮನೆ ಊಟ ಆಗ್ತಾವ್ರಲ್ಲಪ್ಪ. ತಣ್ಣಗಿರ್ಲಿ ಕೋಲಾರದವ್ರೆಲ್ಲರೂ. ಯಾರು ಅನ್ನದಾನ ಮಾಡ್ತಾರೆ. ಅಪ್ಪ ಆಶೀರ್ವಾದ ಅಲ್ಲ, ನಿಜವಾಗ್ಲೂ ಯಾರು ದಾನ ಮಾಡಿದಾರೋ ದಿಂಡ್ರು ಮಾಡಿದಾರೋ ಅವ್ರಿಗೆಲ್ಲ ಆರೋಗ್ಯ ಆಯುಸ್ಸು ಕೊಡ್ಲಪ್ಪ ಭಗವಂತ. ತುಂಬ ಚೆನ್ನಾಗಿ ಆದರೆ ಈ ಥರ ವಸತಿ ಯಾರು ತಟ್ಟೆನಲ್ಲಿ ಕೊಡ್ತಾರೆ, ಒಬ್ಬರು ತಿಂದರೆ ಕೆಳಗೆ ಬಿದ್ದು ಹೋಗುತ್ತೆ, ಎಲ್ಲ ಥರ ಆಗ್ತಿತ್ತು. ಆ ಥರ ಎಷ್ಟು ಅನುಕೂಲ ಮಾಡಿದ್ದಾರೆ ಅಂದರೆ ಗ್ರೇಟ್. ಸಮೃದ್ಧಿಯಾಗಿ ಊಟ ಮಾಡ್ತಾ ಇದ್ದೀವಿ. ಸೂಪರ್. ಅಲ್ಲಿ ಮಾತಾಡ್ತಾ ಇದ್ದೀನಿ. 65 ಏಜಲ್ಲಿ ಇವತ್ತು ಸಿಲ್ವರ್ ಮೆಡಲ್ ಬಂತು, ಭಾರಿ ಖುಷಿ ಆಯಿತು. ಸೂಪರ್ ಅಮ್ಮ. ಓಕೆ, ಬ್ಯಾಂಗ್ಳೂರವ್ರು ನಾವು. ಸೂಪರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮ್ಮ ಹೆಸರು ರಾಜಶೇಖರ್ ಅಂತ. ನಾನು ಧಾರವಾಡ ಡಿಸ್ಟಿಕ್ ಅಂತ ಬಂದೀನಿ. ಧಾರವಾಡದ ರಾಜಶೇಖರ್ ಅವ್ರು ಬಂದಿದ್ದೀರಾ? ಏನು ಪಾರ್ಟಿಸಿಪೇಟ್ ಮಾಡಿದ್ರಿ ನೀವು? ನಂದು ಶಾರ್ಟ್ ಪುಟ್ ಇದೆ, ಡಿಸ್ಕ್ ಇದೆ, ಜಾವ್ಲಿನ್ ಇದೆ. ಶಾರ್ಟ್ ಪುಟ್ಟಲ್ಲಿ ಇವಾಗ 3rd ಪ್ಲೇಸ್ ಆಯಿತು. ಸೂಪರ್. ವಿತೌಟ್ ಪ್ರಾಕ್ಟೀಸ್ ಸ್ವಲ್ಪ ಪ್ರಾಬ್ಲಮ್ಮು. ಆದರೆ ನಾನು ಇಂಥ ಒಂದು 10 ಮೀಟ್ ನೋಡಿದ್ದೇನೆ. ಔಟ್ ಆಫ್ ಕಂಟ್ರಿ ಹೋಗಿ ಅಲ್ಲಿ ತಗೊಂಡು ಬಂದೀನಿ. ಔಟ್ ಆಫ್ ಕಂಟ್ರಿಲಿ ಒಂದು ಲೋಟ ನೀರು ನಮಗೆ ವ್ಯವಸ್ಥೆ ಇರಲಿಲ್ಲ. ಅರ್ಥ ಆಯ್ತಾ? ಸಕ್ಕತ್ತಾಗಿ ದುಡ್ಡು ಖರ್ಚು ಮಾಡಿ ಹೋಗಿ ವ್ಯವಸ್ಥೆನೂ ಇರಲಿಲ್ಲ. ಅದು ಇಷ್ಟೊಂದು ನೀಟದಲ್ಲಿ ನೋಡಿದರೆ ಜಸ್ಟ್ ಲೈಕ್ ಮದುವೆ ಮನೆ ವ್ಯವಸ್ಥೆ ಮಾಡ್ತಿರಲ್ಲ ಆ ಥರ ಇತ್ತು. ಕೋಲಾರದಲ್ಲಿ ಇಂಥ ನೀಟ್ಗಳನ್ನು ಸೀನಿಯರ್ ಸಿಟಿಜನ್ ಇಂಥ ಒಂದು 16 ಮಾಡಿದರೆ ಇನ್ನೂ ಚೆನ್ನಾಗಿರ್ತದೆ ಅಂತ ನನ್ನ ಆಸೆ. ಊಟ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಆಟನೂ ಕೂಡ ಚೆನ್ನಾಗಿ ನಡೀತಾ ಇದೆ, ವ್ಯವಸ್ಥೆನೂ ಕೂಡ ಚೆನ್ನಾಗಿದೆ. ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಇಲ್ಲಿದ್ದ ಜನಕ್ಕೆ ಕೊಟ್ಟು ಇನ್ನೊಂದು 108 ಆಟಗಳನ್ನು ಅವರು ಸಂಘಟನೆ ಮಾಡಲಿ ಅಂತ ಆಶಿಸುತ್ತೇನೆ. ಧನ್ಯವಾದಗಳು. ವೆಲ್ಕಮ್. ಚಿಕ್ಕಮಗಳೂರಿಂದ ನಯನ್ ಅಂತ. ನಯನ್,
ಹೇಳಿ. 800 ಮೀಟ್ರ್ 30 ಪ್ಲೇಸಲ್ಲಿ ಸೆಕೆಂಡ್ ಪ್ಲೇಸ್ ಮಾಡಿದ್ವಿ. ಸೂಪರ್. ಊಟ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ತಾವು ಏನು ಮೇಡಮ್ ಆಗೋಯ್ತಾ ನಿಮ್ಮದು? ಇನ್ನೂ ಇದೆಯಾ? ಒಬ್ಬರೇ ಬಂದಿದ್ದೀರಿ ಅಂತ ಹೇಳ್ತಾ ಇದ್ರಿ. ಎಲ್ಲಿಂದ ಬಂದಿದ್ದೀರಿ ನೀವು? ಇನ್ನೊಂದಿದೆಯಾ? ಎಲ್ಲಿಂದ ಬಂದಿರೋದು ನೀವು? ಎಲ್ಲಿಂದ ಬಂದಿರೋದು ನೀವು? ನಾನು ಹಳ್ಳಿಯಲ್ಲಿರೋದು, ಬೆಂಗಳೂರಲ್ಲಿ ನಮ್ಮ ಮಗಳಿದ್ದಾಳ, ಅಲ್ಲಿಂದ. ಸೂಪರ್ ಅಮ್ಮ. ಊಟ ಮಸ್ತಿದೆ ರೀ. ಇಂಥ ಊಟ ಎಲ್ಲಿ ಮದುವೆ ಕೂಡ ಮಾಡಲ್ಲ. ಚೆನ್ನಾಗಿದೆ ಸರ್ ಊಟ. ಚೆನ್ನಾಗಿದೆ ಸರ್. ಒಂದ್ಸಲ ಬಂದಾಗ ನಾವು ಭಾಳ ಪರದಾಡಿದ್ವಿ. ಹೇಗಿದೆ ಸರ್? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಊಟನ ತುಂಬ ಸೂಪರ್. ಎಲ್ಲಿಂದ ಬಂದಿರ್ತಾವು? ಹೊಸಕೋಟೆ ಸರ್. ಹೊಸಕೋಟೆ ಅನ್ನ. ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರ. ಹೊಸಕೋಟೆಯಲ್ಲಿ ಯಾವಾಗ ಮಾಡ್ತಾರೆ ಮತ್ತೆ? 2 ವರ್ಷದಿಂದ ಮಾಡಿದ್ವಿ. ಮಾಡಿದ್ರಾ? ಅದು ಚೆನ್ನಾಗಿ ಮಾಡಿದ್ವಿ. ಓಕೆ ಓಕೆ. ಇಲ್ಲಿ ಬಹಳ ಅದು ಮೀರ್ಸಂಗಿದೆಯಲ್ಲ ಅನ್ಸ್ಕೊಂಡು ಚೆನ್ನಾಗಿ. ಓಕೆ ಸರ್, ಥ್ಯಾಂಕ್ ಯು. ಸ್ಟೇಡಿಯಂ ಹೊಸದಾಗಿ ಮಾಡಿದ್ದಾರಲ್ಲ. ಹಾಂ ಹೊಸ ಸ್ಟೇಡಿಯಂ. ಓಕೆ ಸರ್, ಥ್ಯಾಂಕ್ ಯು. ಏನು ರೀ ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ. ಕೃಷ್ಣಪ್ಪ ಅವರೇ? ಕೋಟಿ ಕೃಷ್ಣಪ್ಪ? ಇಲ್ಲ, ಕೋಲಾರ ಕೃಷ್ಣ. ಕೋಲಾರ ಕೃಷ್ಣಪ್ಪನ ಕೋಟಿ ಕೃಷ್ಣಪ್ಪನ? ನಾವಿಲ್ಲ ಹುಡುಗ ಕೋಟೆ ಕೃಷ್ಣಪ್ಪ ಅಂದರೆ ಗೋಳೆ ಕಟ್ತೀನಿ. ಕೆ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಕೃಷ್ಣಪ್ಪ ರೆಡ್ಡಿ, ಸರಿನಾ? ಅದು ಪ್ರೆಸೆಂಟೇಜ್ ಮಾಡಿ. ಹೌದಾ? ಏನು ನೀವೇನು ಆಟ ಆಡಿದ್ರೆ ಇಲ್ವಾ? ಯಾವ್ದ್ರಲ್ಲಿ ಭಾಗವಹಿಸಿದ್ರ ಇಲ್ವಾ? ಮಂಗಳೂರಲ್ಲಿ ಭಾಗವಹಿಸಿದ್ದೆ. ಇಲ್ಲೇನು ಭಾಗವಹಿಸಿಲ್ಲ? ಇಲ್ಲಿ ಊಟದಲ್ಲಿ ಭಾಗವಹಿಸಿದ್ರಲ್ಲ? ಓ ಸುಭಾಷ್, ಇನ್ನೇನು ಸಾಕ್ಬಿಡಿ. ಊಟದಲ್ಲಿ ಭಾಗವಹಿಸಿದ್ರೆ ಸಾಕು ನೀವು. ಹೇಗಿದೆ ಮೇಡಮ್ ಊಟ? ತುಂಬ ಚೆನ್ನಾಗಿದೆ. ಎಲ್ಲಿಂದ ಬಂದ್ರಿ ತಾವು? ನಾವು ಬೆಂಗಳೂರು, ಬಟ್ ನಮ್ಮ ಅಕ್ಕ ಮಂಗಳೂರಿಂದ ಅವಳು ಪಾರ್ಟಿಸಿಪೇಟ್ ಮಾಡಿದ್ವಿ. ಅಕ್ಕ ಮಂಗಳೂರು ಅಕ್ಕ? ಮಂಗಳೂರಿನವರು. ಸೂಪರ್ ಊಟ ಅಂತ ಎಂತ ಇದು ರೈಸ್ ಊಟ ನಿಮ್ಗೆ ಹಿಡಿಯಲ್ವ? ರೈಸ್ ಉಂಟು, ಹಲಸಣ್ಣೆ ಪಲ್ಯ, ಚಟ್ಟಂಬಡೆ, ಲಡ್ಡು, ಪಾಯಸ, ಸೂಪರ್ ಇಷ್ಟೆಲ್ಲ ಮಾಡಿಕೊಡ್ಬೇಕಾದ್ರೆ. ಗೋಲ್ಡ್ ತಗೊಂಡ್ರಾ 800 ಮೀಟ್ರಲ್ಲಿ? 5Kಯಲ್ಲಿ ಸೆಕೆಂಡ್. ಸೂಪರ್ ಅಮ್ಮ, ಕಂಗ್ರ್ಯಾಚುಲೇಷನ್ ನಿಮಗೆ. ಹೌದಾ? ಆಲ್ ದ ಬೆಸ್ಟ್. ಫಸ್ಟ್ ಬನ್ನಿ, ನೀವು ಗೋಲ್ಡ್ ಮೆಡಲ್ ತಗೊಬನ್ನಿ. ಅಂಕಲ್ ಏನು ಭಾಗವಹಿಸಿದ್ರಿ? ಶಾರ್ಟ್ ಫುಟ್ ಎದ್ದು ಬಿಸಾಕಿದ್ದೀರಾ? ಸೂಪರ್. ಇವಾಗ ಊಟ ಎಲ್ಲ ಹೇಗಿದೆ? ಫಸ್ಟ್ ಕ್ಲಾಸ್ ಊಟ. ಹಾಂ ಹಾಂ. ತುಂಬ ಚೆನ್ನಾಗಿದೆ. ಯಾವ ಊರಿನವರು ತಾವು? ಬೆಂಗಳೂರು. ಸೂಪರ್ ಅಮ್ಮ. ತಾವು ಎಲ್ಲಿಂದ ಬಂದಿದ್ದೀರಿ? ಬೆಂಗಳೂರಿನ. ಸೂಪರ್ ಅಮ್ಮ. ಭಾಗವಹಿಸಿದ್ರಾ? ನಿಮ್ಮದೆಲ್ಲ ಆಗೋಯ್ತಲ್ಲ? ಬೆಂಗಳೂರಿಂದ ತುಂಬ ಚೆನ್ನಾಗಿದೆ ಊಟ ಎಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮದುವೆ ಮನೆ ಥರ. ಸೂಪರ್ ಅಮ್ಮ. ಇನ್ನಷ್ಟು ಬಿಳಿ ಕೂದಲು ಯುವಕರಿದ್ದಾರೆ. ಬಿಳಿ ಕೂದಲು ಯುವಕರಿಗೆ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ನರಸಿಂಹ ಪ್ರಕಾಶ್ ಅಂತ. ಹಾಂ. ನಾನು ಶಾರ್ಟ್ ಪುಟ್ಟು, ಡಿಸ್ಕಸ್ ಥ್ರೋ, ಹ್ಯಾಮರ್ ಥ್ರೋ. ಈಗ ನನಗೆ ಡಿಸ್ಕಸ್ ಥ್ರೋ ಇದೆ ಊಟ ಆದಮೇಲೆ. ಸೂಪರ್. ನಾಳೆ 9 ಗಂಟೆಗೆ ಹ್ಯಾಮರ್ ಥ್ರೋ. ಸೂಪರ್. ಸರ್ ಹೇಳಿ ಸರ್. ನಮಸ್ಕಾರ. ನಮಸ್ಕಾರ. ಹೇಳಿ ಸರ್. ನನ್ನ ಹೆಸರು ನಂಜಪ್ಪ ಅಂತ ಹೇಳಿ. ನಂಜಪ್ಪ ಅವರೇ ಹೇಳಿ. 70 ಪ್ಲೇಸು. ಈಗ ಡಿಸ್ಕಸ್ ಇದೆ, ನಾಳೆ ಹ್ಯಾಮರ್ ಜಾವ್ಲಿನ್ ಇದೆ. ಸೂಪರ್. ಊಟದ ವ್ಯವಸ್ಥೆ ಎಲ್ಲ ಸೂಪರ್, ಚೆನ್ನಾಗಿದೆ. ತುಂಬ ಒಳ್ಳೆಯದಾಗಿದೆ ಸರ್. ಊಟ ಎಲ್ಲ ಏನು ದೇವರು ಊಟ ಒಂದು ಒಳ್ಳೇದಿದ್ರೆ ಮಿಕ್ಕಿದ್ದೆಲ್ಲ ತಾನಾಗಿ ಸ್ವಲ್ಪ ಎಲ್ಲ ಒಳ್ಳೇದಾಗ್ಬಿಡುತ್ತೆ. ಹೌದು. ತಾವು? ತುಂಬ ಚೆನ್ನಾಗಿದೆ ಸರ್. ನಾನು ಮೈಸೂರು. ತುಂಬ ಚೆನ್ನಾಗಿದೆ. ಎಕ್ಸೆಪ್ಟೇಷನ್ ಇರಲಿಲ್ಲ, ಅದಕ್ಕಿಂತಲೂ ಮೀರಿ ಚೆನ್ನಾಗಿ ಅಡುಗೆ ಮಾಡಿದ್ದಾರೆ. ಸೂಪರ್. ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ತಾವುಗಳು? ಒಳ್ಳೆಯದಾಯಿತು. ಎಲ್ಲ ಪಾರ್ಟಿಸಿಪೇಷನ್ ಎಲ್ಲ. ನಾವು ಅಂದರೆ ಸ್ವಲ್ಪ ನಮಗೆ ಇದು ನೋವು ಬಂದಿತ್ತು, ಸೊ ಅದಕ್ಕೆ ಸ್ವಲ್ಪ ವ್ಯವಸ್ಥೆ ಎಲ್ಲ ಒಳ್ಳೆ ಉಂಟಲ್ಲ? ಇನ್ನು ಕೋಲಾರಲ್ಲಿ ಭಾಳ ನೋಡುವಂಥ ಸ್ಥಳಗಳಿದ್ದಾವೆ, ನೋಡ್ಕೊಂಡು ಹೋಗಿ ಆಯ್ತಲ್ಲ. ಒಳ್ಳೊಳ್ಳೆ ಜಾಗ ಇದಾವೆ ಕೋಲಾರ ನೋಡಲಿಕ್ಕೆ. ಕೇಳ್ಕೊಂಡು ನೋಡ್ಕೊಂಡು ಹೋಗಿ, ಭಾಳ ಒಳ್ಳೆ ಜಾಗ ಇದಾವೆ ನೋಡಲಿಕ್ಕೆ.